ಕೆಲವೊಂದು ಮಂದಿ ಹಳ್ಳಿಯಲ್ಲಿ ಅವ್ ನಾಯಿಗಳು ಸಾಕುದಾಗ ಗುರ್ತಿಲ್ಲ. ಏನಾಗತೈತಿ, ನಾವು 1 ಲಕ್ಷ 1.5 ಲಕ್ಷ ಕೊಟ್ಟು ಅಂದ್ರೆ ಒಂದು 2 ಎಚ್.ಎಫ್ ಆಕಳು ಬರ್ತಾವು, ನೇಮೆ ಬರ್ತೈತಿ ಅತ್ತಾರು. ನಾಯಿಗಳನ್ನ ಅವನೇನು ತಿಂದು ಕಟ್ಟುದತ್ ಏನು ಮೇಂಟೈನ್ ಅವ್ರಿಗೆ ಗುರ್ತಿಲ್ಲ. ಚಲೋ ಒಟ್ಟು ಸಾಯ್ಕ್ರ ಎಲ್ಲ ಮೇಂಟೈನ್ ಮಾಡ್ರ ಎಲ್ಲ ದನಗಳಕ್ಕಿಂತ ಇನ್ಕಮ್ ಜಾಸ್ತಿ ಬರ್ತೈತೆ. ಆದ್ರೆ ದನಗಳು ನಾವು ತೆಗಿತಾತೇನ ತೆಗಿಬೇಡ ತಿಳಿಯಲ್ಲ. ನಮ್ಮನು ದನ ಕರದವು, ನಾಯಿಗಳಿಗೆ ಮೊಸರು ಹಣ್ಣು ಹಾಲು ಬೇಕು. ಆದ್ರೆ ಡಾಗಿಂದು ಇನ್ಕಮ್ ಐತಿ, ಮನೆ ಮುಂದೆ ಸೇಫ್ಟಿನೂ ಆಕೈತಿ, ಎಲ್ಲ ಟೈಮ್ ಪಾಸ್ ಆಗ್ತೈತಿ. ಆದ್ರೆ ಟೈಮ್ ಪಾಸ್ ಆಗತೈತೆ ಅಂತೇಳಿ ತಂದು ಬಿಟ್ರೆ ಆಗುದಿಲ್ಲ, ಅವ್ನ ವ್ಯವಸ್ಥೆ ಮೇಂಟೈನ್ ಮಾಡಬೇಕು. ಅಂದ್ರೆ ಎಲ್ಲ ಇನ್ಕಮ್ ಬರ್ತಿದೆ. ಇದ ರಿಷರ್ಡ್ ಬೋಲ್ಟ್ಸ್ ಅಂತೇಳಿ ಬ್ಲ್ಯಾಕ್ ಜರ್ಮನ್ ಶೆಪರ್ಡ್ ಡಿಫ್ರೆಂಟ್ ತಳಿ ಇದ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಲೋಕಲ್ದಾಗ ಇಲ್ಲರಿ ಅದ. ನಾವು ಪಂಜಾಬ್ನಿಂದ ಮಹೇಂದ್ರ ಸಿಂಗ್ ಗುಜರ್ ತರಿಸೋದು ರೀ. ರಿಷರ್ಡ್ ಬೋಲ್ಟ್ ಅತ್ರ ಫಾದರ್ ಐತ್ರಿ, ಅತ್ರ ಮರಿ ತರಿಸೋದು ರೀ. ಈಗ ಮೀಟಿಂಗ್ 2 ಮೀಟಿಂಗ್ ಕೊಟ್ಟದು 2 ಲೀಟರ್ ಇದು, 1 4 1 7 ಆಗಿದೆ ರೀ. ಟೈಗರ್ ಅಂತೇಳಿ ನಮ್ಮದು ಮೇಲಿದೆ. ಈಗ ಆಲ್ಮೋಸ್ಟ್ ಅಲ್ಲ ಕಡಿಮೆ ಅಂದ್ರೂ 2 ಲಕ್ಷ ಇನ್ಕಮ್ ಮಾಡಿದೆ. ಈಗ ಮೀಟಿಂಗ್ ಭಾಳ ಬಿಡ್ತು, 1 ತಿಂಗಳದ ಇಲ್ಲ ಅಂದ್ರು 2 ಮೀಟಿಂಗ್ 3 ಮೀಟಿಂಗ್ ಕೊಡ್ತೂರಿ. ಈಗ ಕಡಿಮೆ ಅಂದ್ರೂ 10,000 ಕ್ಯಾಶ್ ತಗೋತೂರಿ. ಮರಿ ಕಡಿಮೆ ಅಂದ್ರು 40,000 ತನಕ ಕೊಡ್ತೂರಿ ನಾವ್ರಿ. 40,000 ರೂಪಾಯಿ. ಹಾ, ಯಾಕಂದ್ರೆ ವಿತ್ KC ಐತ್ರಿ. ಅದು ಇಂಪೋರ್ಟ್ ಸಣ್ಣ ಮಗಳಿದೆ, ಅದಕ್ಕೆ ಇತ್ರು ಮರಿ ಚಲೋ ರೇಟಿಗೆ ಕೊಡ್ತೂರಿ. ಇದು ಕಡಿಮೆ ಅಂದ್ರು 2 ಲಕ್ಷ ತನಕ ಇನ್ಕಮ್ ಆಗ್ಬೋದು 1 ಲೀಟರ್ ಐತಂದ್ರೆ ರೀ. ನಾನು ಅಂತೇಕ 7 ತಳಿ ಇದೆ. ಯಾವ್ಯಾವ್ರಿ? ತಾಯಿ ಪೊಮ್ಮರೇನು, ರಾಟ್ವಿಲ್ಲರು, ಲ್ಯಾಬು, ಜರ್ಮನು ಮತ್ತು ಗ್ರೇಡನು, ಪೊಮ್ಮರೇನು ಮತ್ತು ಶಿಡ್ಜು, ಪಗ್ಗು ಎಲ್ಲ ಥರ ಇದೆ. ಸರ್ ಇದು ಯಾವ ತಳಿ ನಾಯಿ ರೀ? ಫುಲ್ ಕ್ಯೂಟ್ ಆಗೈತಿ. ಈ ತಾಯಿ ಪೊಮ್ಮರೇನ್ ಅಂತೇಳಿ, ಪಾಕೆಟ್ ಪೊಮ್ಮರೇನ್ ಅಂತೇಳಿ ಸಣ್ಣ ಬ್ರೀಡ್ ಸಿಗ್ತದೆ. ಆಲ್ರೆಡಿ ಇಲ್ಲಿ ಹೊರಗಡೆ ಮಾರ್ಕೆಟ್ದಾಗ ಇಲ್ಲಿ ಎಲ್ಲಿ ಯಾರ ಕಡೆ ಇಲ್ಲ, 1-2-3 ಫಿಮೇಲ್ ಇದ್ದು ಮೀಟಿಂಗ್ ಅವರಿಗೆ ಮೇಲ್ ಸಿಗಲಾರ್ಕ ನಾವು ಮೇಲ್ ಧರಿಸಿದ್ವು ರೀ. ಏನು ಮೀಟಿಂಗ್ ರೆಡಿ ಮಾಡ್ಬೇಕಾಗೈತ್ರಿ. ಈಗ ಹೊಸವಾಗಿ ತೊಗೊಂಬಂದದು ರೀ. ಇದಕ್ಕೆ 32,000 ರೂಪಾಯಿ ಆದಂಗೆ ಇದೆ. ಇನ್ನು ಮೀಟಿಂಗ್ ರೆಡಿ ಮಾಡ್ಬೇಕಿತ್ತು. KC ಇದೆ. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾಯಿಗಳಂದ್ರೆ ಯಾರಿಗೆ ಇಷ್ಟ ಇಲ್ರಿ? ಎಲ್ಲರಿಗೂ ಇಷ್ಟ ಐತಿ. ಒಂದಿಷ್ಟು ಜನದ ನಾಯಿಗಳನ್ನ ಸಾಕೋದನ್ನು ಹವ್ಯಾಸ ಆಗೈತಿ. ಸೊ ಹಂಗೆ ನಾಯಿಗಳನ್ನ ಸಾಕಿ ನಾವು ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಆದಾಯ ತೊಗೋಬೋತೇಳಿ ನಿಮಗೇನಾರ ಗೊತ್ತೈತೇನ್ರಿ? ನೋಡ್ರಿ, ಇಲ್ಲಿ ಒಬ್ರ ಅಣ್ಣಾರ ನಾಯಿಗಳನ್ನ ಸಾಕಿ 9 ನಾಯಿಗಳನ್ನ ಸಾಕಿದಾರ. 9 ನಾಯಿಗಳಿಂದ ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಆದಾಯ ತೊಗೋತಾರ. ಅಂದ್ರೆ ಇವರ ಕ್ರಾಸಿಂಗ ಮತ್ತು ಬ್ರೀಡಿಂಗ ಎರಡೂ ಮಾಡ್ತಾರೆ. ಅದರಿಂದ ಇವರು ಆದಾಯ ತೊಗೋತಾರ. ಮತ್ತು 9 ನಾಯಿಗಳೊಳಗೆ ಎಲ್ಲ ಬೇರೆ ಬೇರೆ ತಳಿಯ ನಾಯಿಗಳು ಅದಾವು. ಬರ್ರಿ ಇವತ್ತು ಅವ್ರ ಸಂದರ್ಶನ ತೊಗೊಂಡು ಯಾವ ರೀತಿ ನಾಯಿಗಳನ್ನ ಸಾಕಬೇಕು, ಈಗ ಮಾರ್ಕೆಟ್ದಾಗ ಯಾವ ನಾಯಿ ತಳಿಗೆ ಡಿಮ್ಯಾಂಡ್ ಐತಿ, ನೆಕ್ಸ್ಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಕ್ರಾಸಿಂಗ್ ಯಾವ ರೀತಿ ಮಾಡಿಸ್ಬೇಕು, ಮತ್ತು ಬ್ರೀಡಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನನ್ನು ಇವ್ರ ಕಡೆ ಕೇಳೋಣ ಬರ್ರಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಯಲ್ಲಪ್ಪ ಗೋರ್ಪಡೆ ಅಂತೇಳಿ, ಊರ ನಿಪ್ನ್ಯಾಳು, ರಾಯಬಾಗ್ ತಾಲೂಕು, ಬೆಳಗಾವಿ ಡಿಸ್ಟಿಕ್. ಹಿಂಗೆ ಆಲ್ಮೋಸ್ಟ್ ಮೊದಲು ಸಣ್ಣಾಗಿದ್ದೀನಿ. ಈಗ 11 ವರ್ಷದಿಂದ ಒಂದು ಮರಿ ತರ್ಬೇಕಂತೇಳಿ ಹೋದೇನೆ. ಯಾರು ಮರಿ ಕೊಡಲಿಲ್ಲ ರಿಲೇಷನ್ ಒಳಗೆ. ನಾ ಸಾಕಬೇಕಂತೇಳಿ ಒಂದು ತೊಗೊಂಬಂದೆ ಡಾಗ. ಅನ್ನಿಲ್ಲಂತ್ರ ಫಿಮೇಲ್ ಸಾಕಿನ ಮೊದಲು ಲೀಟ್ರಿಂಗ್ ತೆಗಿತಿದ್ದೀನಿ. ವರ್ಷಕ್ಕೆ ಇಲ್ಲಂದ್ರೂ 2 3 ಲಕ್ಷ ಇನ್ಕಮ್ ಬರ್ತಿತ್ತು. ಆಲ್ರೆಡಿ ಮತ್ತು ಮೀಟಿಂಗ್ ಭಾಳ ಯೂಸ್ ಕೇಳಕತ್ತಾರ ಮೇಲೆ. ಅದ್ರ ಸಲುವಾಗಿ ಮೇಲ್ ತಳಿ ಇಟ್ಟೀನಿ, ಫಿಮೇಲ್ ತೆಗೆದಿದ್ದೀನಿ. ಆಲ್ರೆಡಿ ಈಗ ಮತ್ತು 3 ಫಿಮೇಲ್ ಹಾಕಿದ್ದೀನಿ. ಮತ್ತು ಬ್ರೀಡಿಂಗ್ ಶುರು ಆಗೈತಿ. ಈಗ ಹೊಸ ಬ್ರೀಡ್ ಅದ, ಮತ್ತು ಚಲೋ ಡಾಗ್ಗಳು ತೊಗೊಂಬಂದಾನೆ. 9 ತಳಿ ಇದೆ ನಾಯಿ. ಸರ್, ಈಗ ರೀ ಮೊದಲು ನಿಮಗೆ ನಾಯಿಗಳು ಸಾಕ್ಬೇಕಂತೇಳಿ ನಿಮಗೆ ಹ್ಯಾಬಿಟ್ ಐತ್ರಿ, ನೀವು ಈಗ ಬಿಸ್ನೆಸ್ ಸಂಬಂಧ ಸಾಕ್ಬೇಕಂತ? ಫಸ್ಟಿಗೆ ನಮ್ ಖುಷಿಯಾಗಿ ನಮ್ಗೆ ಬೇಕಾಗಿ ಸಾಕಿದ್ದು. ಆಲ್ರೆಡಿ ಹಂಗಂಗ ಬೆಳವಣಿಗೆ ಆಗಿ ಮಂದಿ ಭಾಳ ಕೇಳಾಕೈತು. ಹಿಂಗಾಗಿ ಇನ್ಕಮ್ ಅಂತಲೇ ಎಲ್ಲ ಮಂದಿ ಈ ಕಡೆ ಮೀಟಿಂಗ್ ಸಲ ಎಲ್ಲ ತಳಿ ಡಾಗ್ಗಳನ್ನ ಹಾಕೊಂಡೆ. ಮೀಟಿಂಗ್ ಯೂಸ್ ಆಗಕೈತು. ಹಿಂಗಾಗಿ ಅದೆಲ್ಲ ಏನಾಗೈತಿ, ಬಿಸ್ನೆಸ್ ಆಗಿಬಿಟ್ಟು ಹಂಗೆ ಆಗಿಬಿಟ್ಟಿದೆ. ಈಗ ಎಷ್ಟು ತಳಿ ನಾಯಿಗಳದಾವ್ರಿ ನಿಮ್ಮ ತೆಕ್ಕ? ನಾನು ಅಂತೇಕ 7 ತಳಿ ನಾಯಿ ಇದೆ. ಯಾವ್ಯಾವ್ರಿ? ತಾಯಿ ಪೊಮ್ಮರೇನು, ರಾಟ್ವಿಲ್ಲರು, ಲ್ಯಾಬು, ಜರ್ಮನು ಮತ್ತು ಗ್ರೇಡನು, ಪೊಮ್ಮರೇನು ಮತ್ತು ಶಿಡ್ಜು, ಪಗ್ಗು ಎಲ್ಲ ಥರ ಇದೆ. ಅವನು 2 ನಾಯಿ ನಮ್ಮ ಫ್ರೆಂಡ್ ಅಂತ ಕೊಟ್ಟಿದ್ದೀನಿ. ನಾನು ಅಂತೆಕಿರುವ ಈಗ 8 ನಾಯಿ ಇದೆ. ಎಷ್ಟು ವರ್ಷದಿಂದ ಇವ್ನ ನಾಯಿ ಸಾಕಾಣಿಕೆ ಮಾಡತ್ತೀರಿ? ನಾ 11 ವರ್ಷ ಐತೆ ನೋಡ್ರಿ ಸಾಕಾಕೈತ್ರಿ. ಒಟ್ಟು ಪ್ರಯತ್ನ ಮಾಡಕೈತದು, ಎಲ್ಲಿ ಹೋಗಿ ಹತ್ತೈತೆ ನೋಡೋದು ಅಂತೆ. ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ? ನಾವು ಸಣ್ಣದ ಒಂದು ಮರಿ ಹಿಡ್ಕೊಂಡ್ರಿ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕ್ರಿ? ಸಣ್ಣ ಮರಿ ಇದ್ದಾಗ ಅಂದ್ರೆ 3 ತಿಂಗಳಾಗುತ್ತಕ ಹೊರಗಡೆ ಬಿಡೋಂಗಿಲ್ಲ. ಮತ್ತು ವ್ಯಾಕ್ಸಿನ್ ಕಂಪ್ಲೀಟ್ ಆಗ 45, 65, 90 ದಿವ್ಸಿಗೆ ವ್ಯಾಕ್ಸಿನ್ ಕಂಪ್ಲೀಟ್ ಆಗಬೇಕು. 65 ದಿವ್ಸಿಗೆ ರ್ಯಾಬಿಸ್ ಆಗಬೇಕು.
ಒಟ್ಟು ಚಲೋ ಮೇಂಟೈನ್ ಮಾಡಿದ್ರೆ ಎಲ್ಲ ಚಲೋ ಆಗ್ತೈತಿ. ಎಲ್ಲ ತೊಗೊಂಡು ಅಲ್ಲಿ ಇಲ್ಲಿ ಹೊರಗಡೆ ಕೈಟಿ ಬಿಟ್ಟ ಮೇಂಟೈನ್ ಆಗೋದಿಲ್ಲ. ನಾವು ಈಗ ವಿಡಿಯೋ ಮಾಡೋದಕ್ಕೆ ಇಲ್ಲಿ ಹೊರಗಡೆ ತೆಗೆದು ಮತ್ತು ಪದೈಸ್ರಿ ಮೇಂಟೈನ್ ಮಾಡಿ ಹೈಬ್ರಿಡ್ ಅಂತಿ ಮನೆಯಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ಹೊರಗಡೆ ನಡೆಯೋದಿಲ್ಲವ. ಭಾಳ ಸೂಕ್ಷ್ಮ ಜಾತಿ ರಾಟಿಲ್ಲರು ಲ್ಯಾಬು ಹೊರಗಡೆ ಬಿಟ್ರು ನಡಿತೈತ್ರಿ. ಈಗ ಸರ್ ನೀವು ಕ್ರಾಸಿಂಗ ಮತ್ತು ಬ್ರೀಡಿಂಗ್ ಎರಡು ಮಾಡತ್ತೀರಿ ಹೆಂಗ್ರಿ? ಕ್ರಾಸಿಂಗು ಆಯ್ತು ಬ್ರೀಡಿಂಗು ಆಯ್ತು, ಎರಡೂ ಚಲೋ ಐತ್ರಿ. ಈಗ ಕ್ರಾಸಿಂಗ್ ಅಂದ್ರೆ ಏನು, ಬ್ರೀಡಿಂಗ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಬ್ರೀಡಿಂಗ್ ಅಂದ್ರೆ ನಾವು ಮನೆಯಲ್ಲಿ ಫಿಮೇಲ್ ಇಟ್ಕೊಂಡು ಮೇಟಿಂಗ್ ಮಾಡಿಸಿ ಮರಿ ತೆಗೆದ ಅದು ಬ್ರೀಡಿಂಗ್ ಅಂತಾರೆ. ಕ್ರಾಸಿಂಗ್ ಅಂದ್ರೆ ಹೊರಗಡೆ ದೋಸ್ತಿ ತವದಲ್ಲಿ ಮೇಟಿಂಗ್ ಬಿಡೋದ್ರಿ. ಮೇಟಿಂಗ್ ಬಿಟ್ಟ ಮರಿ ತೆಗಿದ್ರೆ ಅವ್ರ ಏನ್ ಮಾಡ್ತಾರೆ, ಕ್ಯಾಶ್ ಮೀಟಿಂಗ್ ತಗೊಂಡಂಗ ಐತ್ರಿ. 10,000 ರಾಟಿಲರ್ ತೂತು, ಲ್ಯಾಬ್ 2,000 ತೂತು, ಜರ್ಮನ್ ಸಪ್ಪಡ್ಲ ಮತ್ತೊಂದು ತಗೊಂಡು ಬ್ಲ್ಯಾಕ್ ಇಲ್ಲಿ ಲೋಕಲ್ ಯಾವ ಇಲ್ರಿ ಅದನ್ನ 25 ತಗೋಕೈತಿದ್ದೀನಿ. ಮತ್ತೆ ಈಗ ಒಂದು ಹೊಸ ಬ್ರೀಡ್ ಅಂತ ತೊಗೊಂಬಂದದು ಚೆನ್ನಾಗಿದೆ, ತಾಯಿ ಬ್ರೀಡು. ಇದನ್ನ ತೊಗೊಂಬಂದು ಇದನ್ನ ಮೇಟಿಂಗ್ ಯೂಸ್ ಮಾಡ್ಬೇಕಾಗೈತಿ. ಫಸ್ಟ್ ಟೈಮ್ ಏನು ತೊಗೊಂಬಂದಿದ್ದು ರೆಡಿ ಮಾಡ್ಬೇಕಾಗಿತ್ತು ನೋಡ್ರಿ. ಸರ್ ಇವಾಗ ರೀ ಇದು ಕ್ರಾಸಿಂಗ್ ಮಾಡಿಸ್ಕೊಂಡು ಒಬ್ಬೊಬ್ರ ಮರಿ ಕೊಡು ಮಾತಾಡ್ತಾರಲ್ರಿ, ಅದ ಹೆಂಗ್ರಿ? ಅದನ್ನು ಮಾಡ್ತೀರೇನ? ಮರಿ ಕೊಡು ಮಾತಂದ್ರೆ ಏನು ಮಾಡ್ತು, 2,000 ರೂಪಾಯಿ ಒಂದು ಮರಿ ತಗೋತು. ಮತ್ತು ದೂರ ಇದ್ದೂರು ಅಂದ್ರೆ ಆ ಕಡೆ ಏನು ಮಾಡ್ತು, ಕ್ಯಾಶ್ ಇಟ್ಕೊಂಡ್ಬರ್ತು. 12,000 ರೂಪಾಯಿ ತಗೋತು. ಸುಳ್ಳು ಮಾಡ್ರೆ ಸೆಕೆಂಡ್ ಟೈಮ್ ಮತ್ತೊಂದು ಬಿಟ್ಟು ಕೊಡ್ತು. 2,000 ತೊಗೊಂಡು ಅಂದ್ರೆ ಹೊಳ್ಳಿ ವಾಪಸ್ ಬಿಟ್ಟು ಕೊಡೋದಿಲ್ಲ. ಮತ್ತು 12,000 ತೊಗೊಂಡು ಹೊಳ್ಳಿ ಬಿಟ್ಟು ಕೊಡ್ತು. 2,000 ರೂಪಾಯಿ ಒಂದು ಮರಿ ತಗೋತು. ಆಲ್ಮೋಸ್ಟ್ ಎಲ್ಲ ಕಡೆ ಹಂಗೈತೆ, ಒಬ್ಬರ ಕಡೆ ಅಮೌಂಟ್ ಇರೋದಿಲ್ಲ. ಆದ್ರೆ ನಾವು ಒಂದೊಂದು ತಳಿ ಮ್ಯಾಗ ಹೋಗ್ತಿದೆ. ಒಂದು ಬ್ಲ್ಯಾಕ್ ಜರ್ಮನ್ ಅಂತ ಅದನ್ನೆಲ್ಲ ಕ್ಯಾಶ್ ಮೀಟಿಂಗ್ ಬಿಡಾಕೈತಿ. ಅದು ಒಟ್ಟು ಚಲೋ ಅಂದ್ರೆ ಮಂದಿ ಏನಾಗತೈತಿ, ಒಬ್ಬೊಬ್ರು ಮರಿ ಕೊಡೋದಿಲ್ಲ. ಹಿಂಗಾಗಿ ಕ್ಯಾಶ್ ಪ್ರೈಸ್ ಹೆಚ್ಚು ಮಾತಾಡ್ರಿ ಚಲೋ ಅನುಕೂಲ ಆಗತೈತಿ. ಒಬ್ಬರು ಏನು ಮಾಡ್ತಾರೋ ಮರಿ ವಹಿಸ್ತಿರ್ಕೊಂಡು ಅವತ್ತಾರು, ಅದ್ರ ಸಂಬಂಧ ನಾವು ಕ್ಯಾಶ್ ಹಿಡ್ಕೊಂಡು ಬಿಟ್ಟು ಬಿಡ್ತೀವ್ರಿ. ಹಿಂಗೆ ಇವಾಗ ರೀ ಸರ್, ಒಂದು ಸಣ್ಣದ ಮರಿಯಿಂದ ದೊಡ್ಡದಾಗೋದಕ್ಕೆ ಯಾವ ರೀತಿ ಅದನ್ನ ನೋಡ್ಕೋಬೇಕ್ರಿ ನಾವು? ಫುಡ್ ಏನೇನು ಹಾಕಬೇಕು, ಯಾವ್ಯಾವ ರೀತಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಯಾವ ರೋಗ ಬರ್ತಾವು? ಅಂದ್ರೆ ಆಲ್ಮೋಸ್ಟ್ ಅಲ್ಲ ಪಾರ್ವಾ ಒಂದು ಭಾಳ ಬರ್ತೈತ್ರಿ. ಈಗ ಅದನ್ನ 45 ದಿವ್ಸಿಗೆ ವ್ಯಾಕ್ಸಿನ್ ಮಾಡಿಸಿ ರ್ಯಾಬಿಸ್ ಒಂದು ಮಾಡ್ರಿ ಅಂದ್ರೆ 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗ್ತಾವ, ಹೊರಗಡೆ ಬಿಡೋಂಗಲ್ರಿ. ಮತ್ತು ಆಲ್ಮೋಸ್ಟ್ ಅಲ್ಲ ಒಂದು 7 ತಿಂಗಳ ತನಕ ರಾಯಲ್ ಕ್ಯಾನ್ ಹಚ್ಚಿ ಬೆಳೆಸ್ಬೇಕು. ಅದು 1,000 ತನಕ ಕೆಜಿಗೆ ಸಿಗ್ತೈತಿ. ಅದನ್ನೆಲ್ಲ ಮೇಂಟೈನ್ ಮಾಡಿದಾಗ ನಾಯಿ ಗ್ರೋತ್ ಆಗ್ತಾವು. ಇರ್ಲಿಕ್ಕಂದ್ರೆ ಮನೆಯಲ್ಲಿ ಫುಡ್ ಹಚ್ಚಿರ ವೀಕ್ ಆಗಿಬಿಡ್ತಾವೆ, ಬನ್ ಸೈಜ್ ಅದು. ಅದನ್ನೆಲ್ಲ ಹೊರಗಿನ ಫುಡ್ ಹಚ್ಚಿ ರೆಡಿ ಮಾಡ್ಬೇಕ್ರಿ. ಸರ್ ಇದು ಯಾವ ತಳಿ ನಾಯಿ ರೀ? ಇದ ರೋಟಿಲರ್ ಅಂತೇಳಿ ಕೇರಳದಿಂದ ತಗೊಂಡ್ಬಂದಿದ್ವಿ ರೀ. ಬಾಂಡ್ 007 ಅಂತೇಳಿ ಅದ್ರ ಮರಿ ತಗೊಂಡ್ಬಂದಿದ್ವಿ ನಾವ. ಈಗ ಆಲ್ರೆಡಿ ಆಯ್ತ್ರಿ 3 ವರ್ಷ ಸನಿಯಕ್ ಬಂದಿದೆ. ಮೇಟಿಂಗ್ ಚಲೋ ಪಪ್ಪಿ ಕೊಟ್ಟಾಕತ್ತಿದೆ. ಮೇಟಿಂಗ್ ಯೂಸ್ ಮಾಡಾಕತ್ತಿದ್ವಿ ರೀ ಅದನ್ನ ರೋಟಿಲರ್ ರೀ. ಸರ್ ಈ ನಾಯಿ ತಳಿ ಲಕ್ಷಣ ಹೆಂಗ್ರಿ ಇದನ್ನ? ಅಂದ್ರ ಭಾಳ ಫ್ರೆಂಡ್ಲಿ ಏರ್ಸಿ ಹಾಕೋಬೇಕು. ಅಂದ್ರೆ ರ್ಯಾಶ್ ಆಗಿಬಿಡ್ತೈತಿ. ಅದನ್ನ ದಿನ ವಾಕಿಂಗ್ ಮತ್ತು ಚಲೋ ಆಗಿ ಮೇಂಟೈನ್ ಮಾಡ್ರೆ ಚಲೋ ಆಗ್ತೈತಿ. ಕೈಟದಲ್ಲಿ ಕೈಟಿ ಬಿಟ್ರೆ ಹೊಳೆ ನಮ್ಮನ್ನು ಮುಡ್ಸಿ ಬಿಡುದಿಲ್ಲ, ರ್ಯಾಶ್ ಆಗಿಬಿಡ್ತೈತಿ. ಮತ್ತು ಚಲೋ ನಾಯಿ ಮೇಂಟೈನ್ ಮಾಡ್ರಿ, ಅದೇನು ರ್ಯಾಶ್ ಅಲ್ಲ, ಚಲೋ ನಾಯಿ. ಓಕೆ ರೀ ಸರ್. ಈಗ ರಾಟ್ ಉಲ್ಲರ್ ರೀ, ಇದು ಭಾಳ ಅಗ್ರೆಸಿವ್ ಡಾಗ್ ಅಂತಾರೆ, ನಾವು ಡೇಂಜರಸ್ ಅಂತಾರ. ನಾವು ಬೆಳೆಸಿದಂಗೆ ಹೋಗ್ತಾವ್ರಿ. ನಾವು ದಿನ ಯೂಸ್ ಮಾಡ್ರೆ ಏನು ರ್ಯಾಶ್ ಆಗೋದಿಲ್ರಿ. ನಾವು ಫ್ರೆಂಡ್ಲಿ ಬೆಳೆಸಿದ್ರೆ ಫ್ರೆಂಡ್ಲಿ ಆಗ್ತೈತ್ರಿ. ಒಟ್ಟ ನಾವು ಏನು ಬಿಚ್ಚುದ ಅಲ್ಲಿ ಏನು ಮಾಡ್ಲಿಕ್ಕಂದ್ರೆ ರ್ಯಾಶ್ ಆಗಿಬಿಡ್ತೈತಿ. ಓಕೆ ಓಕೆ. ಇದನ್ನ ಎಂಥವ್ರು ಸಾಕಿರ ಉತ್ತಮ ಅನಿಸ್ತೈತ್ರಿ? ಹಳ್ಳಿಯಲ್ಲಿ ಸಾಕಿರ ಚಲೋ ಬೆಸ್ಟ್. ಅಂದ್ರೆ ಎಲ್ಲ ವರ್ಕಿಂಗ್ ಚಲೋ ಆಗ್ತೈತಿ ಹಳ್ಳಿಯಲ್ಲಿ. ಸಿಟಿಯಲ್ಲಿ ಏನಾಗ್ತೈತಿ, ಒಳ್ಳೆ ಕಡ್ಡಿದಲ್ಲಿ ಕಟ್ಟೋದು, ವಾಕಿಂಗ್ ಹೋಗ್ಬೇಕಾರ ಮಂದಿಗೆ ಎಲ್ಲ ಇದನ್ನ ಮಾಡ್ತೈತಿ ದಾಳಿ. ಏನ್ ಮಾಡ್ತಿದ್ದಾರೆ ಅವರೆಲ್ಲ ರ್ಯಾಶ್ ಆಗ್ತೈತಿ ಅಂತೇಳಿ ಹಿಂದಾಡಿ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ತಗೋದು ಮಂದಿಗೆ ಹಂಗ ಫ್ರೀ ಆಗಿ ಕೊಡೋದು. ಅವರು ಈಗ ಮೇಂಟೈನ್ ಮಾಡೋದಿಲ್ಲ, ಹಿಂಗಾಗಿ ಸಾಯಿ ಹೊಡ್ತಾರ. ಹೀಗಾಗಿ ಅವ್ರ ಗೋಲ್ಡನ್ ರಿಟ್ರೀವರ್ ಬ್ಯಾಳೆ ತಳಿ ಸಿಟಿಯಲ್ಲಿ ಒಳಗೆ ಸಾಕಿರ ಚಲೋ, ಹಳ್ಳಿಯಲ್ಲಿ ಮತ್ತು ರೋಟಿಲರ್ ಸಾಕಿರ ಚಲೋ. ಸರಿ, ಇದು ಯಾವ ತಳಿ ನಾಯಿ ರೀ? ಇದು ಜರ್ಮನ್ ಸಪ್ಪಡ್ಲ ತಳಿ ಫೀಮೇಲ. ನಾವು ಮನೇಲಿ ಸ್ವಂತ ಲಿಟರ್ ಮಾಡ್ಬೇಕಂತೇಳಿ ಮೇಟಿಂಗ್ ಮಾಡಿಸೋದ್ರಿ. ಈಗ ಆಲ್ರೆಡಿ ಒಂದು 30 ದಿವಸ ಆಯ್ತು ಮೇಟಿಂಗ್ ಮಾಡಿಸಿ. ರಿಚರ್ಡ್ ಬೋಲ್ಟ್ ಸಣ್ಣ ನಾವು ತೊಗೊಂಬಂದದ್ರಿ, ಅದ್ರಲ್ಲೇ ಮೇಟಿಂಗ್ ಮಾಡಿಸೋದ್ರಿ. ಇನ್ನು ಮರಿ ರೆಡಿ ಆದಿಂದ ಅದನ್ನ ಮರಿಗಳು ತೆಗಿಬೇಕಂತ ನಮ್ಮದು ಪ್ಲಾನ್ ಐತೆ. ಜರ್ಮನ್ ಸಪ್ಪಡ್ಲ ಇದೆ ನೋಡಿ, ಫೀಮೇಲ್ ರೀ. ಸರ್ ಈ ಜರ್ಮನ್ ಶೆಪರ್ಡ್ ನಾಯಿ ಲಕ್ಷಣ ಹೆಂಗ್ರಿ? ಜರ್ಮನ್ ಸಪ್ಪಡ್ಲ ಅಂದ್ರೆ ಸೇಫ್ಟಿ ಚಲೋ, ಗಾರ್ಡಿಂಗ್ ಪ್ರೊವೈಸ್ ಅಂದ್ರೆ ಫುಲ್ ಫ್ರೆಂಡ್ಲಿ. ಒಂದು ಈಟ್ ಶಬ್ದ ಅದ್ರ ಚುರುಕ್ ಅಂತೇಳಿ ಸೌಂಡ್ ಮಾಡ್ತೈತೆ. ರೋಟಿಲರ್ ಏನ್ ಮಾಡ್ತೈತೆ, ಒಂದಿಟ್ಟು ಸೈಲೆಂಟ್ ಆಗಿ ಮಕ್ಕೊಂಡ್ ಬಿಡ್ತೈತೆ. ಇವ್ ನೈಟ್ ಒಟ್ಟ ನಿದ್ದೆನ ಮಾಡೋದಿಲ್ಲ, ಒಟ್ಟು ಭಾಳ ಚುರುಕ
ಗಾರ್ಡಿಂಗ್ ಪ್ರೊಸೆಸ್ ಫುಲ್ ಯಾರು ಬಂದ್ರು ಚುರುಕ್ ಒಟ್ಟ ಫುಲ್ ಸೇಫ್ಟಿಂಗ್ ಆಯ್ತು ಜರ್ಮನ್ ಸಫರ್ಲ. ಮತ್ತೆ ಮೇಂಟೈನ್ ಒಂದಿಟ್ಟು ಲಾಂಗ್ ಕೋಟ್ ಒಳಗೆ ಮೇಂಟೈನ್ ಮಾಡ್ಬೇಕು. ಅಂದ್ರ ಚಿಕ್ಕಾಡ ಉಣ್ಣಿ ಕೀಟ ಒಟ್ಟು ಭಾಳ ಕಿರಿಕಿರಿ ಇದೆ. ದಿನ ವಾಶ್ ಮಾಡ್ಬೇಕು. ಒಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚಲೋ ಇದೆ ಜರ್ಮನ್ ಸಫರ್ಡ್. ಇಲ್ಲ ಸರ್ ಇದೊಂದು ಇದೈತಲ್ರಿ ಹಿಂದೆ ಯಾವ್ದ್ರಿ ಇದ್ರಿ? ಇದು ಜರ್ಮನ್ ಸಫರ್ಡ್ ರೀ. ಹಾಂ ರೀ ಬರ್ರಿ. ಇದು ಹೊಸ ರೆಡಿ ಇದನ್ನ ರೆಡಿ ಮಾಡ್ಬೇಕಂತೇಳಿ ನಾವು ತೊಗೊಂಬಂದು ಲೆಟರ್ ಮಾಡ್ಬೇಕಂತೇಳ್ರಿ. ಫೀಮೇಲ್ ಇನ್ನ ಮುಂದಿನ ತಿಂಗಳ ಹೀಟಿಗೆ ನಿಯರ್ ಬೈ ಹೀಟಿಗೆ ಐತೆ ಬಾಳ್ ರಕ್ಷೆ ನಿಯರ್ ಬೈ ಹೀಟಿಗಿದೆ. ಮುಂದಿನ ತಿಂಗಳ ಮೀಟಿಂಗ್ ಮಾಡಿಸ್ಬೇಕಾಗಿತ್ರಿ. ಮತ್ತ ಹೊಳ್ಳಿ ಇದ್ರು ಮರಿ ಕಡಿಮೆ ಅಂದ್ರು 40,000 ತನಕ ಕೊಡ್ತೀವ್ರಿ ನಾವ್ರಿ. 40,000 ರೂಪಾಯಿ? ಹಾ, ಯಾಕಂದ್ರೆ ವಿತ್ KC ಐತ್ರಿ. ಅದು ಇಂಪೋರ್ಟ್ ಸಣ್ಣ ಮಗಳಿದೆ. ಅದಕ್ಕೆ ಇತ್ರು ಮರಿ ಚಲೋ ರೇಟಿಗೆ ಕೊಡ್ತೀವ್ರಿ. ಇದು ಕಡಿಮೆ ಅಂದ್ರು ಒಂದ್ 2 ಲಕ್ಷ ತನಕ ಇನ್ಕಮ್ ಆಗ್ಬೋದು ಒಂದ್ ಲೀಟರ್ ಐತಂದ್ರ ರೀ. ನೋಡ್ಬೇಕಿನ್ನ ಪ್ರಯತ್ನ ಅದಾಗದವ್ರಿ. ಚಲೋ ಒಟ್ಟ ಬ್ರೀಡದು ಡಾಗ್ ನಾಯಿಗಳು ತೊಗೊಂಬಂದದ್ರಿ. ಒಟ್ಟ ಪ್ರಯತ್ನ ಮಾಡಾಕೈತಿದ್ರಿ. ಇದೊಂದು ತಳಿ ರೀ. ಇದು ಯಾವ ತಳಿ ಸರ್? ಇದ ಲ್ಯಾಬ್ರೋಡ್ ತಳಿ ಫೀಮೇಲ್ ರೀ. ಹೆವಿ ಬೋಣ ಮೇಲ್ ಪಂಜಾಬ್ದಿಂದ ತೊಗೊಂಬಂದಿರ್ರಿ. ಅದ್ರಲ್ಲೇ ಮೀಟಿಂಗ್ ಮಾಡಿಸಿದ್ರೆ ಸಿಂಗಲ್ ಬೋನ್ ಬಿಟ್ಟಿದ್ರಿ. ಅದನ್ನ ಮರಿ ನಾವು ತೊಗೊಂಬಂದ ರೆಡಿ ಮಾಡಿದ್ರಿ. ಈಗ ಒಂದು 5 ಮಂತ್ ಫೀಮೇಲ್ ಚಲೋ ಇದೆ. ಇನ್ನು ರೆಡಿ ಮಾಡ್ಬೇಕಾಗೈತಿ. ಇನ್ನು ಲೆಟ್ರಿಂಗ್ ರೀ ಒಂದು ಹೀಟ್ ಸ್ಕಿಪ್ ಮಾಡಿ ಮೀಟಿಂಗ್ ಮಾಡಿಸ್ಬೇಕಾಗಿದೆ. ಇದೊಂದು ಡಿಫ್ರೆಂಟ್ ತಳಿ. ಇಲ್ಲಿ ಆಲ್ಮೋಸ್ಟ್ ಲೋಕಲ್ ಸಿಗೋದಿಲ್ಲ ಇದ. ಇನ್ನು ಬ್ರೀಡಿಂಗ್ ಮಾಡಿದಾಗ ಈ ಕಡೆ ಮರಿ ಸಿಗ್ತಾವ್ದಾರೆ. ಇದು ವೈಟ್ ಇದು ಯಾವ್ದ್ರಿ? ಇದು ವೈಟ್ ಮೇಲ್ ಹತ್ರಿ. ಟೈಗರ್ ಅಂತೇಳಿ ನಮ್ಮದು ಮೇಲಿದೆ. ಈಗ ಆಲ್ಮೋಸ್ಟ್ ಅಲ್ಲ ಕಡಿಮೆ ಅಂದ್ರೂ ಒಂದು 2 ಲಕ್ಷ ಇನ್ಕಮ್ ಮಾಡಿದೆ. ಈಗ ಮೀಟಿಂಗ್ ಭಾಳ ಬಿಡ್ತು. ಒಂದು ತಿಂಗಳದ ಇಲ್ಲಿಲ್ಲ ಅಂದ್ರು 2 ಮೀಟಿಂಗ್ 3 ಮೀಟಿಂಗ್ ಕೊಡ್ತೀವ್ರಿ. ಈಗ ಕಡಿಮೆ ಅಂದ್ರೂ 10,000 ಕ್ಯಾಶ್ ತಗೋತೀವ್ರಿ. ಮತ್ತೀಗ ಅಡಮಾಳಿ ಈಗ 4 ಮರಿ ಇದೆ. ಅವು ಮರಿ ಕಡಿಮೆ ಅಂದ್ರು 10,000 ರಿಂದ 12,000 ನಾವು ಕೊಡ್ತೀವ್ರಿ. ಮತ್ತು ಚಲೋ ರೇಟಿಗೆ ಹೋಗ್ತದೆ. ಲ್ಯಾಬ್ ಚಲೋ ಬೆಸ್ಟಿಂಗ್ ಅಂದ್ರೆ ಸೈಲೆಂಟ್ ಯಾವ ಹುಡುಗರಿಗೆ ಕಡಿಯೋದಿಲ್ಲ ಏನಿಲ್ಲ. ಚಲೋ ಜಾತಿ ಎಲ್ಲ ಲ್ಯಾಬ್ ರೋಡ್ ರೀ. ಇವನ್ನ ಮಾಡ್ಬೋದು ಎಲ್ಲರೂ ಬ್ರೀಡಿಂಗ್ ರೆಡಿ ಮಾಡಬಹುದು ಸರ್. ಆದ್ರೆ ಕೇಜ್ ಒಳಗೆ ಐತಲ್ರಿ ಅದು ಯಾವ್ದ್ರಿ? ಇದ ರಿಷರ್ಡ್ ಬೋಲ್ಟ್ಸ್ ಅಂತೇಳಿ ಬ್ಲಾಕ್ ಜರ್ಮನ್ ಶೆಪರ್ಡ್ ಇದ ಡಿಫ್ರೆಂಟ್ ತಳಿ ಇದ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಲೋಕಲ್ದಾಗ ಇಲ್ಲರಿ ಇದ. ನಾವ ಪಂಜಾಬ್ನಿಂದ ಮಹೇಂದ್ರ ಸಿಂಗ್ ಗುಜರ್ ತರಿಸೋದು ರೀ. ರಿಷರ್ಡ್ ಬೋಲ್ಟ್ ಹತ್ರ ಫಾದರ್ ಐತ್ರಿ. ಹತ್ರ ಮರಿ ತರಿಸೋದು ರೀ. ಈಗ ಮೀಟಿಂಗ್ 2 ಮೀಟಿಂಗ್ ಕೊಟ್ಟದು 2 ಲೀಟರ್ ಇದು. ಒಂದು 4 ಒಂದು 7 ಆಗಿದೆ ರೀ. ಈಗ ಆಲ್ಮೋಸ್ಟ್ ಅಲ್ಲ ಮತ್ತೊಂದು ನಾವು ಬಿಟ್ಕೊಂಡಿದ್ರಿ. ಏನು ಮರಿ ನಾವು ರೆಡಿ ಏನು ಮಾಡಿ ಹೊರಗಡೆ ಮಾರ್ಕೆಟಿಗೆ ತೆಗಿಯಾಕೈತದ್ರಿ. ಇದ್ರದ್ದು ಮರಿ ಹೆಂಗೆ ಐತ್ರಿ ಪ್ರೈಸ್? ಮರಿ ಕಡಿಮೆ ಅಂದ್ರೂ ನಾವು ಕೊಟ್ಟು ತೊಗೊಂಬಂದಿದ್ದು 120 ಕೊಟ್ಟು ತೊಗೊಂಬಂದಿದ್ರಿ. ನಾವು ಆಲ್ಮೋಸ್ಟ್ ಅಲ್ಲಿ ಕೊಡ್ಬೇಕಂದ್ರ ಕಡಿಮೆ ಅಂದ್ರೆ ಒಂದು 50,000 ತನಕ ಹೋಗ್ತಿದೆ. ಅಷ್ಟು ತಳಗಂತಿ ಕೊಡೋದಿಲ್ಲ. ಮರಿ ಚೆನ್ನಾಗಿದೆ. ಈಗ ಆಲ್ರೆಡಿ ಭಾಳ ಬುಕಿಂಗ್ ಆಗಿದಾವು. ಈಗ ಸಣ್ಣಂಗೆ ಒಂದು ತಾವದಲ್ಲಿ 3 ಬ್ಲ್ಯಾಕ್ ಬಿದ್ದದವು. ಅವು 3 ಹೊರಗಡೆ ಬಂದ್ಕುನ 2 ಬುಕ್ ಆಗಿದಂಗೆ ಆಗಿದವ್ರೆ. ಅವನ್ನ ರೆಡಿ ಮಾಡಿ ತೆಗೆದು ನೋಡ್ರಿ. ಒಂದು 16 ದಿವ್ಸನೂ ಆಗಿದವ್ರೆ. ಇನ್ನು ಅವನಟ ಹೊರಗಡೆ ತೆಗೆದು ಕೊಡುದ್ರಿ. ಇನ್ನು ಹಾಳೆ ನೆಕ್ಸ್ಟ್ ನಮ್ಮದ ಲೀಟ್ರ್ ಮೀಟಿಂಗ್ ಮಾಡಿಸಿದ್ರಿ. ಅವನ ಲೀಟ್ರ್ ಅದು ಅಂದ್ರೆ ಮರಿ ಮಾರ್ಕೆಟ್ ತೆಗಿದ್ರಿ. ಸರ್ ಇದು ಯಾವ ತಳಿ ನಾಯಿ? ಫುಲ್ ಕ್ಯೂಟ್ ಆಗೈತಿ. ಈ ತಾಯಿ ಪಂಬರ್ ಏನಂತೇಳಿ ಪಾಕೆಟ್ ಪಂಬರ್ ಏನಂತೇಳಿ ಸಣ್ಣ ಬ್ರೀಡ್ ಸಿಗ್ತದೆ. ಆಲ್ರೆಡಿ ಇಲ್ಲಿ ಹೊರಗಡೆ ಮಾರ್ಕೆಟ್ದಾಗ ಇಲ್ಲಿ ಅಲ್ಲಿ ಯಾರ ಕಡೆ ಇಲ್ಲ. ಒಂದ್ 2-3 ಫಿಮೇಲ್ ಇದ್ದು ಮೀಟಿಂಗ್ ಅವ್ರಿಗೆ ಮೇಲ್ ಸಿಗಲಾರ್ಕ ನಾವ್ ಮೇಲ್ ತರಿಸಿದ್ರಿ. ಏನ್ ಮೀಟಿಂಗ್ ರೆಡಿ ಮಾಡ್ಬೇಕಾಗೈತ್ರಿ. ಈಗ ಹೊಸದಾಗಿ ತೊಗೊಂಬಂದದ್ರಿ. ಇದಕ್ಕ 38,000 ರೂಪಾಯಿ ಆದಂಗ ಇದೆ. ಇನ್ನು ಮೀಟಿಂಗ್ ರೆಡಿ ಮಾಡ್ಬೇಕಿತ್ತು. KC ಇದೆ. ಮೀಟಿಂಗ್ ಏನ್ ಯೂಸ್ ಮಾಡೋದು ನೋಡ್ರಿ. ಯಾರಿಗೆ ಮೀಟಿಂಗ್ ಇದ್ರು ಯೂಸ್ ಕಾಲ್ ಮಾಡಬಹುದ. ಸರ್ ಮನ್ಯಾಗ್ರಿ ಈಗ 1-2 ನಾಯಿ ಸಾಕೋದನ್ನ ಭಾಳ ಕಷ್ಟ ಆಕೈತ್ರಿ. ಅಂತದ್ರಾಗ ನೀವು ಈಗ 9 ನಾಯಿ ಸಾಕತ್ತೀರಿ. ಇವನ್ ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಮೇಂಟೈನ್ ಅಂದ್ರೆ ಚಲೋ ಇದೆ. ಸಣ್ಣ ಮುಂಜಾನೆ ಒಂದು ಎಲ್ಲ ರಿಸಸ್ಗೆ ಟಾಯ್ಲೆಟ್ಗೆ ಅಟ್ಟು ಒಯ್ಬೇಕಾಗ್ತೈತೆ. ಅವಾಗ 1 ತಾಸು ಟೈಮಿಂಗ್ ಕೊಡ್ಬೇಕಾಗ್ತೈತಿ. ಊಟಕ್ಕೆ ಇಟ್ಟು ಹೋದ್ವು ಅಂದ್ರೆ ಮತ್ತೆ ಸಾಯಂಕಾಲ ತಕ್ಕ 5 ಗಂಟೆ ಮುಂದೆ ಮತ್ತೆ 5 ರಿಂದ 6 ಗಂಟೆಗೆ ಮತ್ತೆ ಟಾಯ್ಲೆಟ್ ರಿಸಸ್ ಒಯ್ಬೇಕು. 2 ಟೈಮ್ ವಾಕಿಂಗ್ ಹೋಯ್ವ ಅಂದ್ರೆ ನಡಿತೈತಿ. ಮೇಂಟೈನ್ ಏನು ಕಡಿಮೆ ಇದೆ. ಮತ್ತು ಚೆನ್ನಾಗಿ ಸಾಕ್ರೆ ಅದರಿಂದ ಇನ್ಕಮ್ ಬರ್ತೈತಿ. ಚಲೋ ಸಾಕಬೇಕು ಅಂದ್ರೆ ಸರ್ ಈಗ ಅವುಗಳ ಜಾಗ ಯಾವ ರೀತಿ ನಾವು ನಿರ್ಮಾಣ ಮಾಡ್ಕೋಬೇಕ್ರಿ? ಜಾಗ ಅಂದ್ರೆ ಏನ ಕೇಜ್ ಮಾಡಿಸಿರೋ ಬೆಟ್ರ್ ಚಲೋ ಇರ್ತೈತಿ. 1-2 ಮನೆಯಲ್ಲಿ ಸಾಕ್ರೆ ನಡೀತೈತಿ. ಮತ್ತು ಭಾಳ ಸಾಕಿದ್ರೆ ಕೇಜ್ ಮಾಡಿಸಿ ಒಂದು ಕಿನಾಲ್ ಗೈತೆ ರೆಡಿ ಮಾಡಿಸಿಬಿಟ್ರೆ ಚಲೋ ರೀ. ಈಗ ಆಲ್ರೆಡಿ ನಮ್ಮದು ಮತ್ತೊಂದು ಕಿನಾಲ್ ರೆಡಿ ಆಗ್ತಾಯಿದೆ. ಒಟ್ಟು ಚಲೋ ಮೇಂಟೈನ್ ಮಾಡಿದ್ರೆ ಚಲೋ. ಅಂದ್ರೆ ಹೇರ್ ಫಾರ್ ಆಗೋದಿಲ್ಲ. ಒಟ್ಟು ಪದೈಸ್ರಿ ಪ್ಲಾಸ್ಟಿಕ್ ಮ್ಯಾಟ್ ಬಂದಿದೆ. ಮ್ಯಾಟ್ ಮ್ಯಾಗ ಹಾಕಿದ್ರು ನಡೀತೈತಿ ಈಗ. ಓಕೆ ಸರ್ ಈಗ 9 ನಾಯಿ ಇದ್ರಿ. ಊಟ ಮತ್ತು ಇದ್ರ ಮೆಡಿಕಲ್ ಖರ್ಚು ಎಷ್ಟು ಬರ್ತೈತಿ ರೀ ಒಂದು ತಿಂಗಳಿಗೆ?
ಭಾಳ ಆಲ್ಮೋಸ್ಟ್ ಅಲ್ಲಿ ಒಂದು 9, 5, 10 ಸಾವಿರ ತನಕ ಬರ್ತಿದೆ. ಹಾಂ ಹಾಂ ರೀ. ಮತ್ತು ಏನು ಮನೆಯಲ್ಲಿದು ಒಂದಿಟ್ಟು ಫುಡ್ ಕೊಡ್ತು. ಕಾರ್ನಿವಲ್ ಅಂತೇಳಿ ಹೊಸ ಫುಡ್ ಬಂದಿದೆ, ಹಾಂ ರೀ. ಅದನ್ನ ಹಾಕಾಕೈತಿದ್ದು. ಈಗ ಆ ಥರದ ರಿಸಲ್ಟು ಚಲೋ ಇದೆ. ಹಾಂ ಹಾಂ ಮತ್ತು ಮೊದಲ ರಾಯಲ್ ಕ್ಯಾನ್ ಯೂಸ್ ಮಾಡ್ತಿದ್ದು, ಅದ ಹೆವಿ ರೇಟ್ ಭಾಳ ಬರಾಕೈತು. 1 kg 1,000 ರೂಪಾಯಿ ಆಕೈತು. ಹಾಂ ರೀ. ಅದನ್ನು ಬಿಟ್ಟು ಈಗ ಕಾರ್ನಿವಲ್ ಶುರು ಮಾಡಿದ್ದು. ಮತ್ತು ಒಳ್ಳೆ ನಾವು ರೈಸ್, ಚಿಕನ್ ರೈಸ್ ಕೊಡ್ತಿದ್ವು. ಹಾಂ ರೀ. ಒಟ್ಟು ಚಿಕನ್ ರೈಸ್ ಈಗ ಬೇಸಿಗೆ ಟೈಮ್ ಅಟ್ಟು ಕಡಿಮೆ ಮಾಡಿದ್ವು. ಓಕೆ. ಮಳೆಗಾಲಕ್ಕಟ್ಟ ಚಲೋ ಮತ್ತು ಚಾಲ್ತಿ ಮಾಡಬೇಕಾಗಿದೆ. ಸರ್ ಇವಕ್ಕೆ ರೀ ಈಗ ರೋಗಗಳು ಯಾವ್ಯಾವ ಬರ್ತಾವ್ರಿ ಮತ್ತು ವ್ಯಾಕ್ಸಿನೇಷನ್ ಏನೇನು ಮಾಡಿಸ್ಬೇಕ್ರಿ ನಾವು? ವ್ಯಾಕ್ಸಿನೇಷನ್ ಅಂದ್ರೆ ಈಗ ದೊಡ್ಡ ಆದ್ಮೇಲೆ ಏನು ಅಷ್ಟು ಆಲ್ಮೋಸ್ಟ್ ಅಲ್ಲಿ ರೋಗ ಬರೋದಿಲ್ಲ. 45 ದಿವ್ಸಿಗೆ ರೀ ವ್ಯಾಕ್ಸಿನ್ ಆಗ್ಬೇಕ್ರಿ. 65 ದಿವ್ಸಿಗೆ ರ್ಯಾಬಿಸು ವ್ಯಾಕ್ಸಿನು. ಮತ್ತು ಹೊಳೆ 90 ದಿವ್ಸಿಗೆ ಒಂದು ಆಯ್ತು ಅಂದ್ರೆ ರೀ ಅಷ್ಟು 3 ಕಂಪ್ಲೀಟ್ ಆದ್ರೆ ಏನು ರೋಗ ಬರೋದಿಲ್ಲ. 3 ವ್ಯಾಕ್ಸಿನ್ ಮುಗಿತಕ್ಕ ಹೊರಗಡೆ ಬಿಡಬಾರ್ದು ರೀ ನೆಲಕ್ಕೆ ರೀ. ಗಲೀಜು ನೀರು ಅದು ಕುಡ್ದು ಅಂದ್ರೆ ಅದು ರ್ಯಾಬಿಸ್ ಮತ್ತು ಫಾರೋ ಆಗೈತೆ ಆಗಿ ಬಿಡ್ತಂದ್ರೆ ಬದುಕೋದು ಚಾನ್ಸಸ್ ಇಲ್ಲ ಆಲ್ಮೋಸ್ಟ್ ಅಲ್ಲಿ. ಮತ್ತು ಅದು ಮುಗಿದ್ಕು ನಾವು ವರ್ಷಕ್ಕೊಂದು ವ್ಯಾಕ್ಸಿನ್ ಇರ್ತದೆ. ಏನು ರೋಗ ಅಂತ ಏನು ಆಲ್ಮೋಸ್ಟ್ ಅಲ್ಲಿ ಬರೋದಿಲ್ಲ. ಚೆನ್ನಾಗಿ ಯೂಸ್ ರೆಡಿ ಮಾಡ್ಕೊಂಡ್ರೆ ವ್ಯಾಕ್ಸಿನ್ ಮುಗಿದು ಅಂದ್ರೆ ಏದಾಗೋದಿಲ್ಲ. ಅದು ಏನು ರೋಗ ಅದು ಬರೋದಿಲ್ಲ. ಅಲ್ಲಿ ಏನು ಖರ್ಚು ಅಷ್ಟೇನು ಬರೋದಿಲ್ಲ. ಓಕೆ ಓಕೆ. ಸರ್ ನೀವು ಈಗ ನಾಯಿದ ಬ್ರೀಡಿಂಗ ಮತ್ತು ಕ್ರಾಸಿಂಗ್ ಅಷ್ಟೇ ಮಾಡಿಸ್ತೀರೋ ನಾ ಟ್ರೈನಿಂಗು ಕೊಡ್ತೀರಿ ರೀ? ಟ್ರೈನಿಂಗ್ ಏನಂತ ಏನು ಕೊಡೋದಿಲ್ಲ ರೀ. ನಮ್ಮ ಮನೆ ಪೂರ್ತಿದ್ದು ಅಷ್ಟೇ ಕೊಟ್ಕೋತೀವಿ ರೀ. ಆದ್ರೆ ನಮ್ಮದು ಹೊಲ ಮನೆ ಇದೆ. ಸುಮ್ಮ ನಮ್ಮ ಪೂರ್ತಿ ಕರೆಕ್ಟ್ ಒಂದು 9 ನಾಯಿ ಸಾಕಿದ್ವು. ಅವ ಮೇಟಿಂಗ ಬಿಡ್ತಿದ್ರಿ, ನಾವು ಮನೆಯಲ್ಲಿ ಲಿಟ್ರು ಮಾಡ್ತಿದ್ರಿ. ಮತ್ತು ಹೊಡಮಳಿ ಏನೈತಿ ಅವರು ಮರಿಗಳಟ್ಟು ಸೇಲ್ ಮಾಡಿಸಿ ಕೊಡ್ತೀವಿ ರೀ. ಒಬ್ಬೊಬ್ರು ಏನಾಗಿರ್ತೈತಿ ಮನೇಲಿ ನಾಯಿ ಸಾಕಿರ್ತಾರೆ, ಅವ್ರಿಗೇನು ಗುರ್ತಿರೋದಿಲ್ಲ ರೀ. ಅವ್ರ ಮರಿಗಳ ನಾವು ಆಟ ಕೊಡಿಸಿ ಕೊಡ್ತೀವಿ ರೀ. ಮತ್ತು ನಮ್ಮ ಪಪ್ಪಿಯನ್ನು ನಾವು ಮಾರ್ಕೊಂಡಿರ್ತೀವಿ ರೀ. ಸರ್ ಇವಾಗ ನೀವು ಇವನ್ನೆಲ್ಲ ಸಾಕೋದು ಇವನ್ನೆಲ್ಲ ನೋಡ್ಕೋದು ಇದೇ ಕೆಲಸ ರೀ? ಮತ್ತು ಏನಾರ ಬೇರೆ ಮಾಡ್ತೀರಿ ಕೆಲಸ? ಏನಿಲ್ಲ ರೀ, ಒಂದು 5 ಎಕರೆ ಜಮೀನು ಐತಿ, ಅದನ್ನು ಮಾಡ್ತು. ದನಗಳದವ್ರಿ ಮತ್ತು ಕೋಳಿ ಎಲ್ಲ ಅದಾವ್ರಿ. ಹೊಲ ಮನೆ ಐತ್ರಿ. ಸುಮ್ಮ ಮುಂಜಾನೆ 1 ತಾಸು ಟೈಮಿಂಗ್ ಕೊಡ್ತೀವಿ ರೀ ಡಾಗಿಗೆ ರೀ. ಸಾಯಂಕಾಲ 1 ತಾಸು ಕೊಡ್ತೀವಿ ರೀ. ಇರ್ಲಿಕ್ಕಂದ್ರೆ ಎಲ್ಲ ಮನೆಯಲ್ಲಿ ಮೇಂಟೈನ್ ಮಾಡ್ತಾರೆ ರೀ. ನಾವು ಮತ್ತು ಹೊಲಕ್ಕೆ ಹೋಗಿಬಿಡ್ತೀವಿ ರೀ. ನಾವು ರೈತಕ್ಕಿದ್ವು ರೀ. ಸರ್ ಇವಾಗ ರೀ ನಾಯಿ ಸಾಕಾಯ್ತೀರಿ ನೀವು ಎಷ್ಟು ವರ್ಷದಿಂದ ಸಾಕಾತೀರಿ ರೀ? ಆಯ್ತು ರೀ, ನಾವು ಒಂದು 11 ವರ್ಷ ಆಯ್ತು ಸಾಕ್ರಿ. ಮೊದಲು ನಾವು ಸೋಕಿಗೆ ಅಷ್ಟೇ ಸಾಕಿದ್ದೀನಿ, ಒಂದು ಫಿಮೇಲ್ ಸಾಕಿದ್ದೀರಿ. ಮತ್ತು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಮೇಟಿಂಗ್ ಅವೆಲ್ಲ ಭಾಳ ಬರಾಕೈತು. ಅದಕ್ಕೆ ಮೇಲುಗಳು ಹಾಕಿ ಬಿಟ್ಟಿದ್ದೇನೆ ರೀ. ಮೇಟಿಂಗ್ ಎಲ್ಲ ಥರ ಒಂದೊಂದು ಮೇಲೆ ಇಟ್ಟುಬಿಟ್ಟಿದ್ದೇನೆ ರೀ. ರಾಟ್ ಇಲ್ಲರು ಮತ್ತು ಜರ್ಮನು ತಾಯಿ ಪಂಬರನ್ ಈಗ ಹೊಸಾಗಿ ತೊಗೊಂಬಂದದು. ಗ್ರೆಡನ್ ಒಂದಿದೆ, ಮತ್ತು ಲ್ಯಾಬ್ ಇದೆ, ಪಂಬರನ್ ಇದೆ, ಪಗ್ ಇದೆ, ಎಲ್ಲ ಥರ ಇದೆ ಮೀಟಿಂಗ. ಈಗ ಸರ್ 11 ವರ್ಷ ಆಯ್ತು ರೀ ನಾವು ಸಾಕಾಕೈತಿ ರೀ. 11 ವರ್ಷದಾಗ ನೀವು ಅತಿ ಭಾಳ ಅಂದ್ರೆ ಕಷ್ಟ ಅನಿಸೈತಿ ಯಾವಾಗ ಅನಿಸೈತಿ ರೀ ನಿಮಗೆ? ನಮಗೇನು ಡಾಗ್ ಸಾಕಿದೊಳಗೆ ಏನು ಕಷ್ಟ ಅನ್ಸಿಲ್ಲ ರೀ. ಮತ್ತು ಎಲ್ಲ ಡಾಗ್ ಸಾಕಿಂದ ನಮ್ಗೆ ಒಳ್ಳೇದಾಗಿದೆ. ಒಟ್ಟು ಎಕಡೆಯಿಂದ ದಗದ ಮಾಡಿ ಬ್ಯಾಸತ್ ಬಂದ್ರು ಆಯ್ತು ಅಲ್ಲಿ ಬಂದು 1 ತಾಸು ಇವ್ರ ಜೋಡಿ ಆಟ ಆಡಿರು ಎಲ್ಲ ಟೈಮ್ ನಮ್ಗೆ ಕವರ್ ಆಗ್ತಿದೆ. ನಮ್ಗೆ ಸಾಕಿದಂಗಿಂದ ಏನು ಬೇಸರ ಅನಿಸಿಲ್ಲ ಡಾಗ. ಒಬ್ರು ಏನು ಮಾಡ್ತಾ ಇದಾರೆ ಸಿಟಿ ಒಳಗೆ ಡಾಗ್ ಸಾಕಿ ಅಗ್ರೋಶಿ ಆಗ್ತಾವು ಬಿಟ್ಟು ಬಿಡ್ತಾರೆ. ಅವರ ಸುಮ್ಮನೆ ಸಾಕೋದ ಹಣ ಕೊಟ್ಟು ತಗೊಂಡು ಹೋಗ್ತಾರೆ. ಮತ್ತು ಇನ್ನೊಂದು ಕೆಲವೊಂದು ಜನ ಏನು ಮಾಡ್ತಾರೆ ರೀ, ರೊಕ್ಕ ಸಿಗ್ತೈತೆ ಅಂತೇಳಿ ಸಾದಾ ಮರಿನೂ ಓದೋದು ಕೊಡ್ತಾ ಇದಾರೆ. ಅದೇನಾಗ್ತೈತಿ ಇದು ಬೀದಿಂಗ್ ಆಗೈತಿ ಸಾಕಿ ಏನು ಮಾಡಾಕೈತಾರು, ಅದು ಸರಿಯಾಗಿ ಮೇಂಟೈನ್ ಆಗೋಲು. ಹಿಂಗಾಗಿ ಚಲೋ ಬಿರ್ಡರ್ಗಳ ಎಲ್ಲ ರೇಟ ಇದನ್ನು ಮಾಡಾಕೈತಾರು. ಚಲೋ ಕೊಡಬೇಕು, ವ್ಯಾಕ್ಸಿನ್ ಮಾಡಿಸಿ ಕೊಡಬೇಕು. ಒಟ್ಟು ಚೆನ್ನಾಗಿ ಸಾಕಿದ್ರೆ ಚಲೋ ಆಗ್ತೈತೆ ಸರ್. ಈಗ ಮಾರ್ಕೆಟ್ದಾಗ ಇದು ಒಂದು ನಾಯಿಗಳ ಕ್ರಾಸಿಂಗ ಮತ್ತು ಬ್ರೀಡಿಂಗ ಇದು ಒಂದು ದೊಡ್ಡ ಬಿಸ್ನೆಸ್ ಆಗೈತೆ ರೀ. ಅಂಥದ್ರಾಗ ಭಾಳ ಮಂದಿ ಮೋಸ ಮಾಡ್ತಾರೆ ರೀ. ಈಗ ಹೆವಿ ಬೋಣ ಅಥವಾ ಹೆವಿ ಕ್ವಾಲಿಟಿ ಅಂತೇಳಿ ಸಾದಾ ನಾಯಿ ಕೊಡ್ತಾರೆ ರೀ. ಅದ್ರ ಬಗ್ಗೆ ನಾವು ಹೆಂಗೆ ಕಂಡು ಹಿಡ್ಕೋಬೇಕು ರೀ? ಫಸ್ಟಿಗೆ ಡೈರೆಕ್ಟ್ ಹೋಗಿ ತಾಯಿ ಮದರ್ ಕಡೆ ಹೋಗಿ ತೊಗೋಬೇಕು. ಏನಾಗ್ತೈತೆ ಈಗ ಬಸ್ಸಿಗೆ ಆರ್ಡ್ರ್ ಕೊಟ್ಟು ಏನೇ ಕೊಡ್ತಿದ್ದಾರೆ, ಮೊದಲ ಬಡ್ಡಿ ಅಂತ ಏನು ಲೀಟ್ರ್ ಮಾಡ್ತಿದ್ದಾರೆ, ಅವರು ಚಲೋ ಮರಿ ಕೊಡ್ತಿದ್ದಾರೆ. ಹೊಳ್ಳಿ ಏನಾಗ್ತೈತಿ ಅಂದ್ರೆ ಹೊಸವಾಗಿ ದಂಧೆಗೆ ಮಾಡ್ತಿದ್ದಾರೆ 500,000ಕ್ಕೂ. ಅವ್ರು ಏನು ಮಾಡ್ತಿದ್ದಾರೆ, ರೊಕ್ಕ ಸಿಗ್ತೈತೆ ಅಂತೇಳಿ ಸಿಂಗಲ್ ಬೋನು ಕೊಡ್ತಿದ್ದಾರೆ. ಸಿಂಗಲ್ ಬೋನ್ ಅಂದ್ರೆ ಈ ಟೈಪ್ ಬರ್ತಿದ್ರಿ. ಇದು ಸಿಂಗಲ್ ಬೋನ್ ಬರ್ತಿದ್ರಿ, ಅದ ಹೆವಿ ಬೋನ್ ಮೇಲೆ ಬರ್ತಿದೆ. ಇಂಥವ ಕೊಡ್ತಿದ್ದಾರೆ. ಸಣ್ಣಾಗಿದ್ದಾಗ ರಾಯಲ್ ಕ್ಯಾನ್ ಹಚ್ಚಿ ಚಲೋ ಮೇಸಿರ್ತಾರೆ, ಹೆವಿ ಕಾಣ್ತಿದ್ದವ್ರಿ. ಹೋಗುತ್ತೆ ಸಿಂಗಲ್ ಆಗ್ತಾವ್ರಿ. ಆದ್ರೆ ಹಿಂಗಾಗಿ ಬಿಡ್ತಾರೆ ಸಿಂಗಲ್. ಡೈರೆಕ್ಟ್ ಅದು ಜಾಗ ಮ್ಯಾಗ ಬಂದು ನೋಡಿ ತಗೋಬೇಕು ಮದರ್ ಹೆಂಗಿದೆ ಅಥವಾ ಫಾದರ್ ಹೆಂಗಿದೆ. ಅದಕ್ಕಾಗಿ ಮತ್ತು ಮೋಸ ಮಾಡೋ ಜನ ಭಾಳ ಮಂದಿ ಇದ್ದಾರೆ. ಮೋಸ ಆಗುತ್ತಕ ಮೋಸ ಮಾಡ್ತಿದ್ದಾರೆ. ಒಟ್ಟು ಚಲೋ ಸಾಕ್ಬೇಕು. ಇವಾಗ ನಾವು ಹೀಟಿಗೆ ಬಂದೈತೆ ಅಂತೇಳಿ ಹೆಂಗೆ ಗೊತ್ತಾಕೈತ್ರಿ ನಮಗೆ?
ಅದ ಏನಾಗ್ತೈತಿ ರೀ ರಗತ್ ಬರ್ತೈತ್ರಿ. ಹಾಂ ರೀ. ಅದ ಏನಾಗ್ತೈತ್ರಿ ಮನೆಯಲ್ಲಿ ಎಲ್ಲ ಕಡೆ ಮನೆಯಲ್ಲಿ ಸಾಕಿರ್ತಾರ ಒಬ್ಬೊಬ್ರು ಏನಾಗಿರ್ತೈತ್ರಿ ಅದ ಮನೆಯಲ್ಲಿ ರಗತ್ ಬೀಳ್ತಿರ್ತೈತ್ರಿ. ಹಾಂ ಹಾಂ ಅದು ಬೀಳಾಕೈತಿ ಅಂದ್ರೆ ಅದನ್ನ ಏನು ಮಾಡೋದ್ರಿ ಹೀಟಿಗೆ ಬಂದೈತೆ ತಿಳ್ಕೊದ್ರಿ ಹೀಟಿಗೆ ಬಂದಂತಂದ್ರೆ ಒಳಗೆ ಹಾಕಿ ಬಿಡೋದ್ರಿ ಬೀದಿಂಗ್ ಆಯೋದು ಏರಿದಂದ್ರೆ ಮರಿ ಲೋಕಲ್ ಬೀಳ್ತಾವ್ರಿ. ಹಾಂ ಹಾಂ ಅವನ್ನ ಏನು ಮಾಡೋದ್ರಿ ಒಳಗಡೆ ಕೈ ಬಿಡೋದ್ರಿ ಹೊಳ್ಳೆ 9, 11 ತುಂಬಿಸೋದ್ರಿ. 9 ದಿನಕ್ಕೆ 11 ದಿನಕ್ಕೆ ರೀ. 9 ದಿವ್ಸಿಗೊಮ್ಮೆ ಮಾಡಿಸೋದ್ರಿ 11 ದಿವ್ಸಿಗೊಮ್ಮೆ ತುಂಬಿಸೋದ್ರಿ. ಹಾಂ ಹಾಂ ತುಂಬಿಸಿ ಅದನ್ನ ಒಂದು 62 ದಿವ್ಸ ತನಕ ಒಳಗೆ ಹಾಕೋದ್ರಿ. ಓಕೆ. ಹಾಯ್ಕೊನರಿ ಮರಿ ಹಾಕ್ತೈತಿ 62 ದಿವ್ಸಿಗೆ ರೀ. ಹಾಂ ರೀ. ಅವಾಗ ರೆಡಿ ಆದಿಂದ ಒಂದು 40 ದಿವ್ಸಿಗೆ ಮರಿ ಕೊಟ್ರೆ ಗ್ರೋತ್ ಆಗಿರ್ತಾವ್ರಿ ಕೊಟ್ಟು ಬಿಡೋದ್ರಿ. ಸರ್ ಇವಾಗ ರೀ ನಾಯಿ ಒಂದು ಹೆಣ್ಣು ನಾಯಿ ಹೊತ್ತು ಕ್ರಾಸಿಂಗ್ ಮಾಡಿಸ್ತಾರೆ. ಕ್ರಾಸಿಂಗ್ ಮಾಡಿಸಿದ ಮೇಲೆ ಅದು ಕನ್ಸೀವ್ ಇದ್ದಾಗ ರೀ ಯಾವ ರೀತಿ ನೋಡ್ಕೋಬೇಕ್ರಿ ಅದನ್ನ ನಾವು? ಕನ್ಸೀವ್ ಇತ್ತಂದ್ರೆ ಮನುಷ್ಯರ್ಗೈತಿ ಅದನ್ನ ಭಾಳ ಮನುಷ್ಯರ್ದು ಹೆಂಗೆ ಕ್ರಿಯೇಟ್ ಮಾಡ್ತಾರಲ್ಲ ಹಂಗೆಲ್ಲ ಇವನು ಹಂಗೆ ಮಾಡ್ಬೇಕ್ರಿ. ಇವ್ನು ಏನಾಗ್ತೈತ್ರಿ ಓಡಾಡ್ಸೋದು ಅಲ್ಲಿ BBT ಹೊರಗೆ ಕಟ್ಟಿದ್ರೆ ಏನಾಗ್ತಾವು ಈಗ ಭಾಳ ಸೂಕ್ಷ್ಮ ಬಂದಾವು ಇವು ಡಾಗ್ಗಳ ಮನೆಯಲ್ಲಿ ಕಟ್ಟಿ ಯೂಸ್ ಮಾಡ್ರ ಮತ್ತು ಈಗ ಬಿಸಿಲು ದಿನ ಐತಿ ಆಲ್ಮೋಸ್ಟ್ ಅಲ್ಲಿ ಮೀಟಿಂಗ್ ಮಾಡ್ರೆ ಸುಳ್ಳು ಮಾಡ್ತಿದ್ದಾವ್ರಿ. ತಂಪಿಗೆ ಮತ್ತು ಅನ್ನ ಮೊಸರು ಕೊಟ್ರೆ ಕನ್ಸೀವ್ ಆಗ್ತಾವ್ರಿ. ಒಟ್ಟು ಒಳಗಡೆ ಮನೆಯಲ್ಲೇ ಕಟ್ಟಬೇಕು. ಈಗ ಆಲ್ಮೋಸ್ಟ್ ಅಲ್ಲ ಪ್ಯಾನ್ ಒಟ್ಟು AC ಏನ್ರ ಹಚ್ಚಿರಟ ಕನ್ಸೀವ್ ಆಗ್ತಾವ್ರಿ. ಬಿಸಿಲು ಭಾಳ ಐತ್ರಿ ಮನುಷ್ಯರ ಇದು ಭಾಳ ಕಷ್ಟ ಐತ್ರಿ. ಒಳಗಡೆನೇ ಇಡ್ಬೇಕು ನಾಯಿಗಳಿಗೆ ರೀ. ಚಲೋ ಚಲೋ ಟಾನಿಕ್ ರೀ ಗುಳಿಗೆ ಬಂದದವ್ರಿ ಅವನ್ನೆಲ್ಲ ಹಾಕಿದ್ರೆ ಚಲೋ ಆಗ್ತದೆ ಸಪ್ಲಿಮೆಂಟ್ ರೀ. ಮರಿ ಗ್ರೋತ್ ಅದು ಅಂದ್ರೆ ಆಗ್ತಾವ್ರಿ. ಏನಾಗೈತೆ ರೀ ಮೀಟಿಂಗ್ ಮಾಡ್ಸ್ಕೊಂಡ್ ಬಂದೋದತ್ತೇಳಿ ಕೈಟಿ ಬಿಡ್ತಾರೆ ರೀ ಅವು ಮರಿ ಗ್ರೋತ್ ಆಗೋದಿಲ್ಲ ರೀ. ಮರಿ ಒಳಗೆ ಬೆಳವಣಿಗೆ ಆಗೋದಿಲ್ಲ ಇಳಿದ ಗಜ್ಗೆ ತಿರ್ಕೋತಾವ್ರಿ. ಆಲ್ಮೋಸ್ಟ್ ಅಲ್ಲಿ ಭಾಳ ಮಂದಿದು ಅದ ಆಗ್ತಾ ಇದೆ. ಅದಕ್ಕೆ ಟಾನಿಕ್ ಹಚ್ಚೋದಿಲ್ಲ ಏನಿಲ್ಲ ಅವನಟ ಹಚ್ಚಿರ ಚಲೋ ಆಗ್ತೈತಿ ಎಲ್ಲರೂ ಒಟ್ಟು ಚಲೋ ಆಗ್ತೈತಿ ರೀ. ಆದ್ರೆ ವರ್ಷದಾಗ 1 ಲೀಟರ್ ತೆಗೆದ್ರೆ ಚಲೋ ರೀ. ನಾಯಿಗಳು ಏನಾಗ್ತೈತಿ ಹೊಳೆ ಏನು ಮೀಟಿಂಗ್ ಮಾಡಿಸ್ತಾರೆ ಒಂದ್ಸಲ ಫಸ್ಟ್ 9, 10 ಆಗ್ತಾವ್ರಿ. ಸೆಕೆಂಡ್ ಟೈಮ್ ಆಗ್ತೈತಿ ರೀ. ಹೊಳ್ಳಿ 3ನೇ ಟೈಮ್ ಏನು ಆಗ್ತೈತಿ ಈಗ ಆಗಿಬಿಡ್ತಾರೆ 1, 2 ಆಗ್ತಾವೆ. ನಮ್ಮ ನಾಯಿ ಮರಿ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಾಗಿ ಏನಾಗ್ತೈತಿ ರೀ ಒಂದು ಹೀಟಿಗೆ ಗ್ಯಾಪ್ ಮಾಡ್ಬೇಕ್ರಿ. ಸೆಕೆಂಡ್ ಹೀಟ್ ಮೀಟಿಂಗ್ ಮಾಡಿಸ್ಬೇಕ್ರಿ. ಸರ್ ಇವಾಗ ರೀ ನೀವು ಮೇಲ್ ಡಾಗನ್ನ ಕ್ರಾಸಿಂಗ್ ಬಿಡ್ತೀರಿ ಈಗ ಮತ್ತು ಅದ್ರ ಫುಡ್ಡನ್ನು ಯಾವ ರೀತಿ ನೋಡ್ಕೋಬೇಕ್ರಿ ನಾವು ಅದನ್ನು? ಏನು ಫುಡ್ ಅಂತೇಳಿ ಅದ್ರಕ್ಕೇನು ಸಪ್ರೇಟ್ ಬರೋದಿಲ್ಲ ರೀ. ಹಾಂ ರೀ. ಮೀಟಿಂಗ್ ಭಾಳ ಬರಾಕತ್ತು ಅಂದ್ರೆ ಅವಕ್ಕೆ ಕ್ಯಾಲ್ಸಿಯಮು ಸಪ್ಲಿಮೆಂಟ್ ಇರ್ತದೆ ಅವನ್ನ ಕಾಯಂ ಕೊಡ್ಬೇಕು. ಮತ್ತಂದ್ರೆ ಮೇಲೆ ತಿಂಗಳದಾಗ 2 ಮೀಟಿಂಗ್ ಕೊಡ್ತವ್ರು. ಮತ್ತು ಆಲ್ಮೋಸ್ಟ್ ಅಲ್ಲಿ ದಿನ ಒಂದು ಮೀಟಿಂಗ್ ಆದ್ರೆ ಏನಾಗ್ತೈತಿ ಪಾಪ ಹಣ ಕೊಟ್ಟು ತುಂಬಿಸ್ಕೊಂಡು ಹೋಗ್ತಾರೆ. ಈಗ ಫಸ್ಟ್ ಮೀಟಿಂಗ್ ಬಿಟ್ಟಿದ್ದ ಕನ್ಸೀವ್ ಆಗ್ತೈತಿ ರೀ. ಹಿಂದಾಡಿ ಏನಾಗ್ತೈತಿ ಅದು ಸುಳ್ಳು ಮಾಡ್ತೈತಿ. ಹಿಂದಾಡಿದ ಎಲ್ಲಾರು ದುಡ್ಡು ಕೊಡ್ತಿರ್ತಾರೆ ಅಂದ್ಮೇಲೆ ಚೆಕ್ ಮಾಡಿ ಬಿಡ್ಬೇಕಾಕೈತಿ ರೀ. ಎಲ್ಲರೂ ಅಮೌಂಟ್ ಅಷ್ಟೇ ರೀ. ಅಂದ್ರೆ ಈಗ ಆಸೆಗೆ ಬಿದ್ದು ಮೀಟಿಂಗ್ ಬಿಟ್ಕೊಂಡು ಏನಾಗ್ತೈತಿ ರೀ ಅವು ಏನಾಗ್ತಾವು ಈಗ ಒಂದು ಮೀಟಿಂಗ್ ಬಿಟ್ಟು ಅಂದ್ರೆ ರೀ ಮುಂದೆ ನೆಕ್ಸ್ಟ್ ಟೈಮ್ ಮೀಟಿಂಗ್ ಬಿಡ್ರಾಗ ಏನಾಗ್ತೈತಿ ರೀ ಅವು ಬೇರೆ ನಾಯಿ ಸುಳ್ಳು ಆಗ್ತೈತಿ. ಯಾಕಂದ್ರೆ ಹಣಕ್ಕೋಸ್ಕರ ಮಂದಿ ಎಲ್ಲ ಮೀಟಿಂಗ್ ಬಿಡಕ್ಕೆ ಶುರು ಮಾಡ್ತಿದ್ದಾರೆ. ಅದೇನಾಗ್ತೈತಿ ರೀ ಅವರಿಗೆ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಹೀಟಿಗೆ ಬರ್ತೈತೆ. ಅವು ಪಾಪ ತುಂಬಿಸ್ಕೊಂಡು ಹೋಗ್ತಾವ್ರು. ಅವು ಸುಳ್ಳು ಮಾಡಿತ್ತಂದ್ರೆ ಅವು ಲುಕ್ಸಾನ್ ಇರ್ತೈತಿ. ನಾವು ಒಂದು 5-10 ಸಾವಿರ ರೂಪಾಯಿ ನೋಡ್ರಾಗ ಅವ್ರಿಗೆ ಲುಕ್ಸಾನ್ ಇರ್ತೈತಿ ರೀ. ಹಂಗೆ ಮೋಸ ಮಾಡೋ ಜನ ನಾವು ಆಗಲ್ಲ. ಹಂಗೆ ಮಾಡಬಾರ್ದು. ಆಲ್ಮೋಸ್ಟ್ ಅಲ್ಲ ಕೆಲವೊಂದು ಮಂದಿ ಮಾಡ್ತಾ ಇದ್ದಾರೆ. ಹಂಗೆ ಮಾಡಬಾರ್ದು ರೀ. ಸರ್ ಇವಾಗ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಅಂದ್ರೆ ಯಾವ ತಳಿ ನಾಯಿಗೆ ಡಿಮ್ಯಾಂಡ್ ಭಾಳ ಐತಿ ರೀ? ಮಾರ್ಕೆಟ್ ಒಳಗೆ ಈಗಿರ್ದಂದ್ರೆ ತಾಯಿ ಬ್ರೀಡ್ ಇದು ಡಿಮ್ಯಾಂಡ್ ಭಾಳ ಐತ್ರಿ. ಇದು ಮರಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಗುದಿಲ್ಲ ರೀ. ಪಂಜಾಬ್ ಸೈಡ್ ಭಾಳ ಅದಾವ್ರಿ. ಅಲ್ಲಿ 45-50 ಸಾವಿರ ಬೀಳ್ತಾವ್ರಿ. ಅವು ಡಿಮಾಂಡ್ ಭಾಳ ಐತ್ರಿ. ಇನ್ನೊಂದೇಳಿ ಅವ ಇತ್ ಕೇಶಿಯ ಡಿಮಾಂಡ್ ಇದೆ. ಮತ್ತು ಈ ಲೋಕಲ್ ತಗೊಂಡ್ರೆ ಕಡಿಮೆ ಸಿಗ್ತೈತ್ರಿ 5 ಸಾವಿರ 10 ಸಾವಿರ. ಏನಾಗ್ತೈತಿ ಹೊರಗಡೆ ಇತ್ ಕೇಶಿಯ ತಗೊಂಡ್ರೆ ಅವು ನಾಯಿಗಳು ಅಷ್ಟು ಚಲೋ ಲೈನ್ದು ಬಂದಿರ್ತಾವೆ. ಅವಟ್ಟು ಚಲೋ ಕ್ವಾಲಿಟಿ ಬರ್ತಾವೆ. ಅವನ್ನ ಒಟ್ಟು ಎಲ್ಲರೂ ತೊಗೊಂಡು ಸಾಕ್ತದ್ರೆ ಚಲೋ ಲೈನ್ದು ಸಾಕ್ರಿ. ಒಂದು 2 ಸಾವಿರ ರೂಪಾಯಿಗೆ ಸೆಂಡಿತನ ಮಾಡಬೇಡ್ರಿ. ಒಟ್ಟು ಚಲೋ ರೀತಿ ಚಲೋ ಸಾಕ್ರಿ. ಇವಾಗ ಒಂದು ತಿಂಗಳಿಗೆ ರೀ ನೀವು ಎಷ್ಟು ಕ್ರಾಸಿಂಗ್ ಮಾಡ್ತೀರಿ ರೀ? ನನ್ನ ಕಡೆ ಇರುವ 7 ಮೇಲಿದೆ. ಈಗ ತಿಂಗಳದಾಗ ಇಲ್ಲ ಅಂದ್ರು 2 ಮೀಟಿಂಗ್ ಅಂದರೂ ಇನ್ಕಮ್ ಭಾಳ ಆಗ್ತೈತೆ ರೀ. 2 ಮರಿ ಬಂದ್ರೆ ಏನಾಗತೈತೆ ರೀ ಒಂದು ಕಡಿಮೆ ಅಂದ್ರೂ ಒಂದು 70-80 ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಬರ್ತಿದೆ. ಅಂದ್ರೆ ರಾಟ್ರಿಲರ್ ಮರಿ ಈಗ ಆಲ್ಮೋಸ್ಟ್ ಅಲ್ಲಿ ಮೊದಲ 7, 8, 12 ಕೊಡ್ತಿದ್ರೆ ಈಗ 15 ಸಾವಿರ ಆಗಿದೆ. ಮತ್ತು ಗ್ರಿಡನ ನಾವು ಒಂದು 18-20 ತನಕ ಕೊಡಕೈತಿದ್ವು. ನಾವು ಇನ್ನು ಇತ್ರ ಬ್ರೀಡದು ನಾವು ಏನು ಮಾಡಿದ್ವು ಶಾರ್ಟ್ ಬ್ರೀಡ್ ತಾಯಿ ಬ್ರೀಡ್ ರೀ. ಇತ್ರು ಮರಿಗಳು ಕಡಿಮೆ ಅಂದ್ರೂ ನಾವು ವಿತ್ ಕೇಶಿಯ ಅಂತ ಇಲ್ಲಿ ಸಿಗೋದಿಲ್ಲ ಲೋಕಲ್ ರೀ. ಇತ್ತೋಡ್ ಪೇಪರ್ ಅದಾವ್ರಿ. ಅವು ಮರಿ ಅಂದ್ರೆ ಕಡಿಮೆ ಅಂದ್ರೆ ಒಂದು 20 ಸಾವಿರ ತನಕ ನಾವು ಕೊಡ್ತಾ ಇದ್ವಿ ರೀ. ಒಟ್ಟು ಚಲೋ ರೇಟಿಗೆ ಕೊಡ್ತೀವಿ ರೀ. ಆಲ್ಮೋಸ್ಟ್ ಅಲ್ಲ ಈಗ ಒಂದು ಡಿಫ್ರೆಂಟ್ ಬ್ರೀಡ್ ಇದೊಂದು ತಂದೋದು ರೀ. ಮತ್ತು ಬ್ಲ್ಯಾಕ್ ಜರ್ಮನ್ ಶೆಪರ್ಡ್ ಒಂದು ತಂದೋದು. ಅವು ಇಲ್ಲಿ ಮೀಟಿಂಗ್ ಯಾವ ಇಲ್ಲ ಇದ್ರೂ ಆಟ ಕ್ವಾಲಿಟಿ ಇಲ್ಲ. ಮತ್ತು ನಾವು ರಿಷರ್ಡ್ ಬೋಲ್ಟ್ ಸಣ್ಣ ತೊಗೊಂಬಂದೋದು ಅದ್ರ ಲೈನ್ ಕೇರನ್ನ ಮೀಟಿಂಗ್ ಬರಾಕೈತಾರ. ಪಪ್ಪಿ ಪೀಸ ಭಾಳ ಕೇಳ್ತಾ ಇದಾರೆ. ನಾವು ಪಪ್ಪಿ ಪೀಸ ಬಿಡ್ತಾ ಇಲ್ಲ. ಯಾಕಂದ್ರೆ ಅಮೌಂಟ್ ಭಾಳ ಕೊಟ್ಟೆ ತಂದಿದೆ. ಕ್ಯಾಶ್ ಮೀಟಿಂಗ್ ಬಿಡ್ತಾ ಇದ್ವು ನಾವು 25 ತಗೋಕೈತಿದ್ವು. ನಾಯಿ ಚಲೋ ಇದೆ. ಇನ್ನು ಅದನ್ನ ಮೀಟಿಂಗ್ ಈಗ 2 ಕೊಟ್ಟಿದ್ವು.
ಈಗ 3ನೇ ಗಾಯಿ ನಮ್ಮ ಮನೇಲಿ ಲೀಟ್ರ್ ಐತ್ರಿ ಇನ್ನು 1 ತಿಂಗಳು ಐತ್ರಿ. ಹಾಂ ರೀ. ಅವನ ರೆಡಿ ಆದಂದ್ರೆ ಮರಿ ಹೊರಗಡೆ ತೆಗಿಯಾತು ಮಾರ್ಕೆಟ್ ರೀ. ಓಕೆ ಓಕೆ ಸರ್, ಇವಾಗ ರೀ ನಾಯಿಗಳ ಸೀಸನ್ ವೈಸ್ ಹೀಟಿಗೆ ಬರ್ತಾವ್ರಿ, ಒಂದಿಷ್ಟು ತಿಂಗಳುಗಳ ಬರಂಗಿಲ್ಲ ರೀ, ಅವಾಗ ಹೆಂಗೆ ರೀ ನಿಮ್ಮ ಇನ್ಕಮ್? ಕಡಿಮೆ ಅಂದ್ರೂ ಏನಾಗ್ತೈತೆ ರೀ, ವರ್ಷದಾಗ 2 ಸಲ ಹೀಟಿಗೆ ಬರ್ತೈತೆ. ಏನಾಗ್ತೈತೆ ರೀ, ಒಬ್ಬೊಬ್ರ ಹೀಟ್ ಗ್ಯಾಪ್ ಮಾಡಿರ್ತಾವೆ, ಒಂದಟ ಲೇಟ್ ಮಾಡಿ ಒಂದೊಂದು ತಿಂಗಳು ಏನಾಗಿರ್ತೈತಿ ಜಾಸ್ತಿ ಬರ್ತಾವೆ. ಉತ್ತರಿ ಮಳೆಯಲ್ಲಿ ಒಂದು ಆಲ್ಮೋಸ್ಟ್ ಜಾಸ್ತಿ ಬಂದಿರ್ತಾವ್ರಿ. ಆದ್ರೆ ನಾವು ಏನು ಮಾಡ್ತೀವಿ, ಸೀಸನ್ ಇದ್ದಾಗೂ ಅದೇ ಟೈಪ್ ಮೀಟಿಂಗ್ ಬಿಡ್ತೀವಿ ರೀ, ನಾವು ಇಲ್ಲಾಗೂ ಅದೇ ಟೈಪ್ ಬಿಡ್ತೀವಿ. ಯಾಕಂದ್ರೆ ತಿಂಗಳದಾಗ ಇಲ್ಲಂದ್ರು ಎಲ್ಲ ತಳಿ ಎಡ್ಡಾಡಂಗೆ ಬರತ್ತಿದ್ದಾವ್ರಿ. ಅವ ವಯಸ್ಸು ಮ್ಯಾಗ ಬರ್ತಿದ್ದಾವೆ, ಸೀಸನ್ ಟೈಪ್ ಏನು ಬರೋದಿಲ್ಲ ರೀ. ವಯಸ್ಸು ಮ್ಯಾಗ ಅಂದ್ರೆ ಅವ ಹಿಕ್ಕಟ್ಟು ಹುಟ್ಟಿರ್ತಾವ, ಮೆಚುರಿಟಿ ಬರಾಗ ಹೀಟಿಗೆ ಬರ್ತಿದ್ದಾರೆ, ಆ ಸೇಮ್ ಬಿಟ್ಕೋತ ಹೋಗ್ತೀವಿ ನಾವು. ಓಕೆ ಓಕೆ ಸರ್, ಇವಾಗ 11 ವರ್ಷದಾಗ ರೀ ನಿಮ್ಮದು ಇನ್ಕಮ್ ಎಷ್ಟಾಗಿರ್ಬೋದು ರೀ ನಾಯಿಗಳಿಂದ? 11 ವರ್ಷದಾಗ ಇನ್ಕಮ್ ಅಂದ್ರೆ ನಾವಂತಿ ಕೂಡಿ ಇಟ್ಟಿದ್ದಲ್ಲ ಇಲ್ಲ, ಆದ್ರೆ ಆಲ್ಮೋಸ್ಟ್ ಅಲ್ಲ ನಾವು ಅವಾಗ ಇನ್ಕಮ್ ನಾ ಈಗ ಒಂದು 2 ವರ್ಷದಿಂದ ಮಾಡಿದ್ದೇನೆ ಲೆಕ್ಕ. ನನಗೆ ಕಡಿಮೆ ಅಂದ್ರೂ ಒಂದು 10 ಲಕ್ಷ ಇನ್ಕಮ್ ಆಗಿದೆ. ಆದ್ರೆ ಈಗ ಏನೈತಿ, ಮನೇಲಿ ನಾಪಾರ ತಿರ್ಕೊಂಡ್ ಮಲತ್ರಿ, ನಾವು ಈಗ ಮೇಂಟೈನ್ ಮಾಡ್ತೀವಿ ರೀ ಎಲ್ಲ ಹೊಲ ಮನೆ ರೀ. ಈಗೆಲ್ಲ ಕೂಡಿಕೆ ಅಮೌಂಟ್ ನನ್ನ ಕಡೆನೇ ಇರ್ತೈತಿ, ಅದನ್ನೇನ ಲೆಕ್ಕ ಹಾಕಿಲ್ಲಲ್ರಿ. ಕಡಿಮೆ ಅಂದ್ರೂ ಡಾಗಿಂದ ಕಡಿಮೆ ಅಂದ್ರೂ ಈಗ ಸೀಜನ್ ನಾಯಿಗಳು ಹಿಟ್ಟಿಗೆ ಬರಲಿಲ್ಲ ಅಂದ್ರೂ ರೀ ತಿಂಗಳಂತಿ 40,000 ಉಳಿತೈತಿ. ಸೀಜನ್ ಒಳಗಂದ್ರೆ ಒಂದು 1.5ರಿಂದ 2 ಉಳಿತೈತಿ ರೀ. ಈಗ ಕಡಿಮೆ ಅಂದ್ರೂ ಒಂದು 40,000 ತನಕ ಉಳಿಯಾಕೈತೈತಿ ರೀ. ಬ್ಯಾಸಿಗೆ ಟೈಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾಯಿಗಳು ಭಾಳ ಸುಳ್ಳು ಮಾಡ್ತಿದ್ದಾರೆ. ಮೀಟಿಂಗು ನಾವು ಬ್ಯಾಡ ಅನ್ನತ್ತು ಮೀಟಿಂಗ್ ಮಾಡಿಸಿದ್ರೆ. ಒಟ್ಟು ಕಡಿಮೆ ಅಂದ್ರೂ ಈಗ ಆಲ್ರೆಡಿ ಲ್ಯಾಬ್ 2 ಮರಿ ಇದಾವ್ರಿ, ರಾಟ್ ಎಲ್ಲಾರು 2 ಅದಾವು, ಪಮ್ಮರೇನ ಒಂದು 3 ಅದಾವ್ರಿ. ಕಡಿಮೆ ಅಂದ್ರು ಅದ್ರೊಳಗೆ 40,000 ಆಗ್ತೈತಿ ರೀ ಅಮೌಂಟ್ ರೀ. ಸಾಕ್ರಿ. ಆದ್ರೆ ಏನಾಗ್ತೈತಿ, ಇಲ್ಲಿ ಕೆಲವೊಂದು ಮಂದಿ ಹಳ್ಳಿಯಲ್ಲಿ ಅವು ನಾಯಿಗಳು ಸಾಕುದಾಗ ಗುರ್ತಿಲ್ಲ. ಏನಾಗ್ತೈತಿ, ನಾವು 1 ಲಕ್ಷ 1.5 ಲಕ್ಷ ಕೊಟ್ಟು ಅಂದ್ರೆ ಒಂದು 2 ಎಚ್.ಎಫ್ ಆಕಳು ಬರ್ತಾವು, ನೇಮೆ ಬರ್ತೈತಿ ಅತ್ತಾರು. ನಾಯಿಗಳನ್ನ ಅವನೇನು ತಿಂದು ಕಟ್ಟುದತ್ ಏನು ಮೇಂಟೈನ್ ಅವ್ರಿಗೆ ಗುರ್ತಿಲ್ಲ. ಚಲೋ ಒಟ್ಟು ಸಾಯ್ಕ್ರ ಎಲ್ಲ ಮೇಂಟೈನ್ ಮಾಡ್ರ ಎಲ್ಲ ದನಗಳ್ಕಿಂತ ಇನ್ಕಮ್ ಜಾಸ್ತಿ ಬರ್ತೈತೆ. ಆದ್ರೆ ದನಗಳು ನಾವು ತೆಗಿಬೇಡ ತಿಳಿಯಲ್ಲ. ನಮ್ಮನ್ನು ದನ ಕರದವು, ನಾಯಿಗಳಿಗೆ ಮೊಸರು ಹಣ್ಣು ಹಾಲು ಬೇಕು. ಆದ್ರೆ ಡಾಗಿಂದು ಇನ್ಕಮ್ ಐತಿ, ಮನೆ ಮುಂದೆ ಸೇಫ್ಟಿನೂ ಆಕೈತಿ, ಎಲ್ಲ ಟೈಮ್ ಪಾಸ್ ಆಗ್ತೈತಿ. ಆದ್ರೆ ಟೈಮ್ ಪಾಸ್ ಆಗ್ತೈತಿ ಅಂತೇಳಿ ತಂದು ಬಿಟ್ರೆ ಆಗುದಿಲ್ಲ, ಅವ್ನ ವ್ಯವಸ್ಥೆ ಮೇಂಟೈನ್ ಮಾಡಬೇಕು, ಅಂದ್ರೆ ಎಲ್ಲ ಇನ್ಕಮ್ ಬರ್ತಿದೆ. ಇವನ್ನ ಎಷ್ಟು ದಿವಸಕ್ಕೊಮ್ಮೆ ನೀವು ಮೈ ತೊಳೆದು ಎಲ್ಲ ಸ್ವಚ್ಛ ಮಾಡ್ತೀವಿ? ನಾವು ಡೈಲಿ 8 ದಿನಕ್ಕೊಮ್ಮೆ ತೊಳಿತು. ಅವಾಗ ಮೊದಲು ಏನು ಮಾಡ್ತಿದ್ವು, ದಿನ ತೊಳ್ಯಾಕಾಯ್ತು. ಏನಾಯ್ತು, ನಮಗೆ ಅವಾಗ ಡಾಗ್ ಮನುಷ್ಯರಿಗೈತಿ ಏನಲ್ಲ, ಕೂದಲು ಭಾಳ ಜಾಸ್ತಿ ಜ್ವರ ಬರಕತ್ತು. ಈಗ 2 ದಿನಕ್ಕೊಮ್ಮೆ ತೊಳಿತು. ತೊಳೆದ ವಾಶ್ ಮಾಡಿದ ಆಗ ಆರಿಸಿರ ಏನಾಗ್ತೈತೆ ರೀ, ಜ್ವರ ಅದು ಬರೋದಲ್ಲ, ಚಂದ ಉಳಿತಾವು. ಮತ್ತು ಚಿಕ್ಕಾಡ ಉಣ್ಣಿ ಆಗಲ್ದಂಗೆ ನೋಡ್ಕೊಂಡ್ರೆ ಒಟ್ಟು ಹೆಲ್ದಿ ಉಳಿತಾವೆ ಡಾಗ್ಗಳು ರೀ. ಇವಾಗ ರೀ ಸರ್, 11 ವರ್ಷದಾಗ ರೀ ಈಗ ಯಾವ್ದಾರ ನಿಮ್ಮ ನಾಯಿ ಸತ್ತು ಹಿಂಗೆ ಲಾಸ್ ಸತ್ತು ಆಗಿದ್ದ ಹಿಂಗೇನ್ರ ಆಗೈತೇನ್ರಿ? ಒಂದು 2 ತಿರ್ಕೊಂಡರು. ಏನಾಗಿತ್ತು ಅಂದ್ರೆ ಅವ ಹೊರಗಡೆ ತಂದಿದ್ರು ದೊಡ್ಡ ನಾಯಿಗಳ್ರಿ. ಅವೇನಾಗಿತ್ತು, ಅವ್ರ ರ್ಯಾಬಿಸ್ ಇದು ಚೂಜಿ ಅದು ಏನು ಮಾಡಿಸಿರ್ಕಿಲ್ಲ ಆಮಲ್ರಿ, ಅದು ಒಂದೇ ತಿರ್ಕೋತ್ರಿ. ಒಂದು ವಯಸ್ಸಾದಿಂದ ತಿರ್ಕೊಂಡೈತ್ರಿ. ಒಂದು ದೊಡ್ಡ ಡಾಗ್ ಅಂದ್ರೆ ಅದ ಪರವಾಗಿ ತಿರ್ಕೋತ್ರಿ. ನಾವಂದ್ರೆ ಹೊರಗಡೆ ತರಿಸಿದ್ದು ರೀ. ಅದೇನಾಯ್ತು, ಅವ್ರ ವ್ಯಾಕ್ಸಿನ್ ಮಾಡಿಸ್ಯಾರತ್ತೇಳಿ ನಮ್ಗೆ ಹೇಳಿದ್ರು, ಬುಕ್ ಕೊಡಿಲ್ಲಲ್ಲ. ಅದಕ್ಕಾಗಿ ಏನಾಯ್ತು ತಿರ್ಕೋತ್ರಿ, ಅದೊಂದು ಪರ್ವ ಅಟ್ಯಾಕಾಗಿ. ಆಲ್ಮೋಸ್ಟ್ ಅಲ್ಲ ಈಗ ಅಂತಿ ನಮ್ಮಂತಕೇನ ಹಂಗೆ ಯಾವ ತಿರ್ಕೊಂಡಿಲ್ರಿ. ಚಲೋ ಮೇಂಟೈನ್ ಮಾಡ್ರಿ, ಏನಾಗುದಿಲ್ರಿ. ಸರ್, ಒಂದೊಂದು ನಾಯಿ ಕನ್ಸೀವ್ ಆಗಂಗಿಲ್ಲಲ್ರಿ, ಎಷ್ಟು ಮೀಟಿಂಗ್ ಮಾಡಿಸಿರು? ಕಣ್ಸಿ ಆಗುದಿಲ್ಲ ಅಂದ್ರೆ ಏನಾಗ್ತೈತ್ರಿ, ಅವನ ಹೊರಗಡೆ ಉಣ್ಣಿ ಚಿಕ್ಕಾಡಾಗಲ್ಲ ನೋಡ್ಬೇಕು. ಅವಾಗ ಹೆಲ್ದಿ ಒಟ್ಟು ರಗತ್ತು ಉಳಿಬೇಕು. ಅವಕ್ಕ ಏನಾಗ್ತೈತಿ, ಒಬ್ಬೊಬ್ರು ಏನು ಮಾಡ್ತಾರೋ ಬಿಟ್ಟು ಸಾಕಿರಂದ್ರೆ ಬಿಸಿಲಾಗ ಕೈಟ್ರಂದ್ರೆ ಅವ ಕನ್ಸಿ ಆಗೋದಿಲ್ಲ. ಅವನು ಏನು ಮಾಡಬೇಕು, ಎಲ್ಲ ವಾರಕ್ಕೊಮ್ಮೆ ತೊಳಿಬೇಕು. ಪದ್ಧತಿ ನೆಳ್ಳಿಗೆ ಮೀಟಿಂಗ್ ಆದಕ್ಕೂ ಏನು ಮಾಡಬೇಕು, ನೆಳ್ಳಿಗೆ ಅದಕ್ಕೆ ಕಟ್ಟಬೇಕು ರೀ. ಬಿಸಿಲಿಗೆ ಹೀಟ್ ಕಾವಿಗೆ ಏನಾಗ್ತಾವು, ಕನ್ಸಿ ಆಗೋದಿಲ್ಲ. ಅವ ರಾಟಿಲರ್ ಇದೆ, 2 ಮೇಲಿದೆ. ಒಂದು ಅಷ್ಟು ನಾರ್ಮಲ್ ಕ್ವಾಲಿಟಿ ಇದೆ, ಒಂದು ಫುಲ್ ಹೆವಿ ಕ್ವಾಲಿಟಿ ಇದೆ. ಮತ್ತು ಜರ್ಮನ್ ಇದೆ, ಗ್ರಿಡನ್ ಇದೆ, ಲ್ಯಾಬ್ ಇದೆ, ತಾಯಿ ಬ್ರೀಡ್ ಇದೆ, ಪೊಮರೇನ್ ಇದೆ. ಮತ್ತು ನಮ್ಮ ಕಡೆ ಒಂದು 7-8 ಥರ ನಾಯಿ ಇದೆ ಮೀಟಿಂಗ್ ರೀ. ಮತ್ತು ಯಾವಾರು ಮೀಟಿಂಗ್ ಇದ್ದವ್ರು ಫೋನ್ ಹಚ್ಬೋದು, ಎಲ್ಲ ತಳಿ ನಾಯಿಗಳು. ಪಗ್ಗು ಇದೆ, ಎಲ್ಲ ಇದೆ. ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೋರಿ, 8801311571, ರಾಯಬಾಗ್ ತಾಲೂಕು ನಿಪ್ನಾಳ. ಲೊಕೇಶನ್ ಹಾಕಿರೋ ಗೋರ್ಪಡೆ ಬ್ರದರ್ಸ್ ಅಂತೇಳಿ ಹಾಕಿರೋ ಮನೆಗೆ ಬರ್ತೈತೆ ಲೊಕೇಶನ್. ಮತ್ತು ಯಾರು ಇದ್ರೂ ಕಾಲ್ ಮಾಡ್ಬೋದು. ನೋಡ್ರಿ ಫ್ರೆಂಡ್ಸ್, ಅಣ್ಣ ಸತತ 11 ವರ್ಷಗಳಿಂದ ನಾಯಿ ಸಾಕಾಣಿಕೆ ಮಾಡಿ ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಆದಾಯ ತಗೋತಾರೆ. ಅಣ್ಣ, ನಿಮ್ಮ ಟೈಮು ಕೊಟ್ಟು ನಮಗೆ ಇವತ್ತು ಸಂದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ.
ಸಾಕ್ರಿ ಒಟ್ಟು ಚೆನ್ನಾಗಿ ಸಾಕಿ ಎಲ್ಲ ಇನ್ಕಮ್ ಇದೆ. ಹಾಂ ರೀ. ಆದ್ರೆ ಏನಾಗ್ತೈತಿ ಹಳ್ಳಿ ಜನ ಇಲ್ಲಿ ಏನಾಗ್ತೈತಿ ಮನೆಯಲ್ಲಿ ಬೇಯ್ತಾರೆ, ಯಾಕಂದ್ರೆ ಗಾಯಿ ಬೆನ್ನು ಗಾಯಿ ಇನ್ಕಮ್ ಇಲ್ಲ ಇದನ್ನೆಲ್ಲ ತಳಿ. ಆದ್ರೆ ಆಲ್ಮೋಸ್ಟ್ ಅಲ್ಲ ಸಾಕಿದ್ರು ಅನುಕೂಲ ಐತಿ. ಏನಾಗ್ತೈತಿ ಹೊಸವಾಗಿ ಏನೋ ಸಾಕ್ತಿದ್ದಾರಲ್ಲ ಮೇಲೆ ಸಾಕಿರ ಇನ್ಕಮ್ ಏನಿರೋದಿಲ್ಲ, ಸುಮ್ಮ ಸೋಕಿ ಸಾಕ್ಬೇಕಾಗ್ತೈತಿ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಗಾಯವ್ರು ನಿಮ್ಗೆ ಯಾರು ಪರಿಚಯ ಇರೋದಿಲ್ಲ, ಏನಾಗ್ತೈತಿ ಮೀಟಿಂಗು ಯಾರು ಬರೋದಿಲ್ಲ, ನಿಮ್ಗೆ ಹಾಕಿದ ಅಮೌಂಟು ಬರೋದಿಲ್ಲ, ಸುಮ್ಮ ಸೋಕಿ ಸಾಕ್ಬೇಕಾದ್ರೆ. ಫೀಮೇಲ್ ಸಾಕ್ರೆ ಏನಾಗ್ತೈತಿ ಹೊಳೆ ನಮ್ಮಂತಲ್ಲಿ ಮೀಟಿಂಗ್ ಮೇಲ್ಗಳು ಇರ್ತಾವೆ, ಮೀಟಿಂಗ್ ಮಾಡ್ಸ್ಕೊಂಡು ಹೋದ್ರೆ ಏನಾಗ್ತೈತಿ ವರ್ಷಕ್ಕೆ 1 ಲೀಟ್ರ್ ತೆಗೆದ್ರಿ, ಕಡಿಮೆ ಅಂದ್ರೂ 7ರಿಂದ 11 ಮರಿ ತನಕ ಹಾಕ್ತಿದೆ. ಕಡಿಮೆ ಅಂದ್ರೆ 10,000 ಹಿಡ್ಕೊಂಡು ಬ್ರೀಡ್ ಮ್ಯಾಗ ಹೋಗ್ತಿದೆ. ರಾಟಿಲರ್ ಏನಾಗ್ತೈತಿ ರೀ 15,000 ಹಿಡ್ಕೊಂಡು ಅವೇನು 1.5 ಲಕ್ಷ ತನಕ ಇದೆ. ಲ್ಯಾಬು ಹಾಗೆ ಇದೆ, ಎಲ್ಲ ಟೈಪ್ ಒಳಗೆ ಕ್ವಾಲಿಟಿ ಮ್ಯಾಗ ಇದೆ. ಒಟ್ಟು ಮೀಟಿಂಗ್ ಫೀಮೇಲ್ ತೊಗೊಂಡೋಗಿ ಮೀಟಿಂಗ್ ಮಾಡಿಸಿದ್ರೆ ಇನ್ಕಮ್ ಇದೆ. ಆದರೆ ಇನ್ಕಮ್ ಇದೆ ಅಂತೇಳಿ ಹೋಗಿ ಕಟ್ರೆ ಅದು ಇನ್ಕಮ್ ಆಗೋದಿಲ್ಲ. ಒಟ್ಟು ಚೆನ್ನಾಗಿ ಅಡ್ಡಾಡ್ಸೋದು ಫ್ರೀಯಾಗಿ ನೀವು ಹೆಂಗೆ ಆ ಕಡೆ ಹೊರಗಡೆ ಹೋಗುತ್ನಾಗ ಅಲ್ಲೇ ಆಜು ಬಾಜುಗೆ ಹೋಗುತ್ನಾಗ ಬಿಟ್ಕೊಂಡು ಅಡ್ಡಾಡ್ಸ್ರ ಫ್ರೆಂಡ್ಲಿಯಾಗಿ ಒಟ್ಟು ಹಿಡ್ಕೊಂಡು ಅಡ್ಡಾಡ್ರೆ ಆಗ್ತೈತಿ. ಆ್ಯಕ್ಟಿವಿಟಿ ಉಳಿಬೇಕು, ಚಲೋ ಇರಬೇಕು ಅಂದ್ರೆ ಲಾಭ ಆಗ್ತೈತೆ, ಇನ್ಕಮ್ ಇದೆ. ಒಟ್ಟು ಸಾಕಿ ಚಲೋ ಇದೆ. ಯಾರು ಮರಿ ಬೇಕಾದ್ರೂ ಕಾಲ್ ಮಾಡಿರಿ, ನಮ್ಮ ಕಡೆ ಸಿಗ್ತದೆ, ಎಲ್ಲ ತಳಿ ನಾಯಿಗಳು ಸಿಗ್ತಾ ಇದೆ.